ಕೃಷ್ಣ ಭಗವಂತನ ಆಶೀರ್ವಾದದಿಂದ ನಾವು ಭಗವದ್ಗೀತೆ ಉಪನ್ಯಾಸಗಳನ್ನ ನೋಡೋ ಹಾಗೆ ಆಗ್ತಾ ಇದೆ. ಹಿಂದೆ ನಾವು ಸಾಧನೆಗಳು ತುಂಬ ಮುಖ್ಯ ಅಂತ ಹೇಳಿ ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಸಹಕಾರಿ ಸಾಧನೆಗಳು, ಅದರಲ್ಲಿ ಆತ್ಮವಿನಿಗ್ರಹ ಅದು ಆಯಿತು. ಅದರ ಹಿಂದೆಗಡೆ ಸ್ಥೈರ್ಯ ಅಂತಂದರೆ ನಾವು ಏನು ಸಾಧನೆ ಮಾಡ್ತೀವೋ ಅದರಲ್ಲಿ ಸ್ಥಿರವಾಗಿ ನಿಂತು ಬಿಡೋದು, ಫರ್ಮ್. ಈಗ ಯಮನಿಯಮಗಳು ಹೇಳಿದಾಗ ಅವರು ಒಂದು ತಪಸ್ಸಂತ ಹೇಳ್ತಾರೆ. ಅದರಲ್ಲಿ ತಪಸ್ಸಂದ್ರೆ ಅರ್ಥ ಏನು? ಒಂಟಿ ಕಾಲಲ್ಲಿ ತಪಸ್ ಮಾಡಬೇಕು, ಧ್ಯಾನ ಮಾಡಬೇಕು, ಕಾಡ್ಗೆ ಹೋಗಬೇಕು, ಚಳಿ ಮಳೆ ಬಿಸಿಲಿಗೆಲ್ಲ ಮಾಡಬೇಕು, ಹಂಗಲ್ಲ. ಅವು ಹಠಯೋಗದ ಸಾಧನೆ, ಅವು ಬೇಕಾಗಿಲ್ಲ. ಅವು ಕಷ್ಟವೂ ಕೂಡ. ರಾಕ್ಷಸರು ಮಾಡೋದು, ರಜೋಗುಂಡವರು ಮಾಡೋದು ಹಿಂದೆ ಎಲ್ಲೋ ಹೇಳಿದ್ರು ಅಥವಾ ಮುಂದೆ ಹೇಳ್ತಾ ಇರೋದು. ಸೊ ಆ ಸಾಧನೆಗಳು ಬೇಡ. ಮತ್ತು ತಪಸ್ಸಂದರೆ ಏನು? ಈ ಯಮನಿಯಮಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದೇ ದೊಡ್ಡ ತಪಸ್ಸು. ಮುಂದಕ್ಕೆ ತಪಸ್ಸಂದರೆ ಯಜ್ಞದಾನ ತಪಸ್ಸು ಅಂತಲೂ ಹೇಳ್ಬಿಡ್ತಾರೆ ಭಗವದ್ಗೀತೆಯಲ್ಲಿ. ಅಲ್ಲಿ ನೋಡೋಣ. ಇಲ್ಲೂ ಕೂಡ ಹಾಗೆ ಸ್ಥೈರ್ಯ ಅಂದರೆ ನಾವು ಮಾಡೋ ಸಾಧನೆಯಲ್ಲಿ ಸ್ಥಿರವಾಗಿ ನಿಂತು ಬಿಡಬೇಕು ಅಂತ ನೋಡಿದ್ದಾಯಿತು. ಈಗ ಆತ್ಮವಿನಿಗ್ರಹ. ಆತ್ಮ ಅಂದರೆ ಇಲ್ಲಿ ಶರೀರಕ್ಕೆ ತಗೊಳ್ತಾರೆ. ನಮ್ಗೆ ಗೊತ್ತು, ಕಾಯ ವಾಚ ಮನಸ ಅಥವಾ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ, ಇವಿಷ್ಟನ್ನು ಸೇರಿ ನಮ್ಮ ಇನ್ಸ್ಟ್ರೂಮೆಂಟ್ಸ್ ಅಥವಾ ಇಂದ್ರಿಯಗಳು ಅಂತ ಹೇಳ್ತೀವಲ್ವ, ಇವುಗಳನ್ನ ನನಗೆ ಬೇಕಾದಂಗೆ ಬಳಸ್ಕೊಳ್ಳೋಂಗೆ ಬರಬೇಕು. ಈಗ ಬರ್ತಾ ಇಲ್ಲ ಅದು, ಅದಕ್ಕೋಸ್ಕರ. ಸೊ ಇದನ್ನು ಆತ್ಮವಿನಿಗ್ರಹ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಸಾಧನ ಚತುಷ್ಟಯದಲ್ಲಿ ಷಟ್ ಸಂಪತ್ತಿ, ಶಮ, ದಮ, ಉಪರತಿ, ತಿತಿಕ್ಷ, ಸಮಾಧಾನ, ಶ್ರದ್ಧೆ ಎಲ್ಲ ಅದೇ. ಇವುಗಳಿದ್ದರೆ ಅದು ಬರುತ್ತೆ. ಅದಕ್ಕೋಸ್ಕರನೇ ಸೊ ಕರ್ಮಯೋಗ ಮಾಡಿದರೆ ಸಮತ್ವ ಚಿತ್ತ ಬರುತ್ತೆ. ಮತ್ತು ಇವುಗಳನ್ನ ಮಾಡಿದರೆ ಆ 6 ಗುಣಗಳು ಬರುತ್ತೆ. ಎಲ್ಲ ಇಲ್ಲಿ ಹೇಳ್ತಾ ಇರೋ ಗುಣಗಳೆಲ್ಲ ಒಂದಕ್ಕೊಂದು ಲಿಂಕ್ ಇದ್ದೇ ಇರುತ್ತೆ. ಅದಕ್ಕೆ ನೀವು ಇಷ್ಟೊಂದು ಸಾಧನೆಗಳು ಮಾಡಬೇಕಾಗಿಲ್ಲ. ನಿಮ್ಗೆ ಯಾವುದು ಸುಲಭನೋ ಒಂದೋ ಎರಡೋ ಆಯ್ಕೊಂಡು ಅದನ್ನು ಸ್ಥಿರವಾಗಿ ಮಾಡಿ. ಮಿಕ್ಕಿರೋದು ಬರುತ್ತೆ. ಕಾಮಕ್ರೋಧಗಳು ಹಾಗೆ. ನಮ್ಮಲ್ಲಿ ಒಂದು ಕೆಟ್ಟ ಗುಣ ಇತ್ತು ಅಂದರೆ ಎಲ್ಲ ಗುಣಗಳು ಅದ್ರ ಹಿಂದೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಅಂತ ಹೇಳಿದ್ರು ಅವನು. ನಮ್ಮ ನಾಲಿಗೆ, ಕಣ್ಣು, ಕಿವಿ, ಕಾಲು, ಈ ಅವಯವಗಳನ್ನ ಲೋಕೋಪಕಾರಕ್ಕೆ ಉಪಯೋಗಿಸ್ಕೋಬೋದು, ಪರಮಾತ್ಮನ ಸೇವೆಗೆ ಉಪಯೋಗಿಸ್ಕೋಬಹುದು, ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸ್ಕೋಬೋದು. ಅದೇ ರೀತಿ ಒಬ್ಬ ಕಳ್ತನ ಮಾಡೋದಕ್ಕೂ ಉಪಯೋಗಿಸ್ಕೊತಾರೆ ಅಲ್ವಾ? ಹಾಗೆ ಪ್ರಪಂಚದ ಲೌಕಿಕದ ಜ್ಞಾನಗಳಿಗೂ ಉಪಯೋಗಿಸ್ಕೋಬೇಕು. ಅದರಲ್ಲೇ ಮುಳುಗೋದಕ್ಕೂ ಇವೆ. ಮನಸ್ಸೈ ವೇದಂ. ಬೀಗದ ಕೈಯಿಂದ ಬೀಗವನ್ನು ಕ್ಲಾಕ್ ವೈಸ್ ತಿರುಗಿಸಿದ್ರೆ ಓಪನ್ ಆಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸಿದ್ರೆ ಲಾಕ್ ಆಗುತ್ತೆ. ನಾವು ಅವುಗಳನ್ನ ಇದಕ್ಕೂ ಉಪಯೋಗಿಸ್ಕೋಬೋದು, ಅದಕ್ಕೂ ಉಪಯೋಗಿಸ್ಕೋಬೋದು. ನಾವು ಯಾವುದಕ್ಕೆ ಉಪಯೋಗಿಸ್ಕೊತೀವೋ ಅದಕ್ಕೆ ಬರುತ್ತೆ ಅಂತ ಕೂಡ ಹೇಳಿದ್ದಾಯಿತು. ಮತ್ತು ಕಾರ್ಯಕರಣಗಳು ಎಲ್ಲ ಒಂದೇ ಅರ್ಥನೇ, ಶರೀರ ಅಂತ. ಅವುಗಳನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂತ. ಇದು ಅಭ್ಯಾಸ ಆಗಿಬಿಟ್ರೆ ನಮಗೆ ಸಹಜವಾಗಿ ಬಿಡಬೇಕು, ನಮ್ಮ ರಕ್ತಗತವಾಗಿ ಬಿಡಬೇಕು. ನಮ್ಮ ಹಿಂದೂ ಧರ್ಮದ ಕಲ್ಚರ್ ಅದೇ. ಹುಟ್ಟದಾಗ್ಲಿಂದ ಸಾಯೋವರೆಗೂ ನಮ್ಮ ಇಂದ್ರಿಯಗಳು ಕಂಟ್ರೋಲ್ ಬರೋದಕ್ಕೋಸ್ಕರನೇ ಸ್ನಾನ ಮಾಡಿ ತಿಂಡಿ ತಿನ್ನಬೇಕು, ಹಲ್ಲು ಜೊತೆ ಮುಟ್ಟಂಗಿಲ್ಲ, ಎಲ್ಲ ಬೇಕಾದಷ್ಟಿದೆ ನಿಯಮಗಳು. ಅವುಗಳನ್ನ
ನಾವು ಅಷ್ಟು ಪಾಲನೆ ಮಾಡಿದ್ರೂ ಸಾಕು. ಇದೆಲ್ಲ ಸುಲಭ ನಮಗೆ, ಅದೇ ಬೇರೆಯವರಿಗೆ ಕಷ್ಟ ಆಗುತ್ತೆ. ಬಟ್ ಒಂದು ದುಃಖ ಆಗೋದೇನು ಅಂದರೆ, ನಮ್ಮ ದೇಶದಲ್ಲೂ ಹೊರಟೋಗ್ಬಿಡ್ತಾ ಇದೆ ಅಂತ ಹೇಳಿ ಪರಮಾರ್ಥ ಚಿಂತಾಮಣಿಯಲ್ಲಿ ಸ್ವಾಮಿಗಳು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಇವೆಲ್ಲ ಹೋಗೋದಕ್ಕೆ ಕಾರಣ ಏನಾಯಿತು? ಒಂದು ಹೊರದೇಶದವರ ಪರಿಣಾಮ ನಮ್ಮ ಮೇಲಾಗಿದ್ದು, ಅವ್ರನ್ನ ನಾವು ಕಾಪಿ ಮಾಡೋಕ್ಕೆ ಹೋಗ್ತೀವಿ. ಅವ್ರು ನಮ್ಮನ್ನು ಕಾಪಿ ಮಾಡ್ತಾರೆ, ನಾವು ಅವ್ರನ್ನ ಕಾಪಿ ಮಾಡ್ತಾ ಇದ್ವಿ. ಇದೇ ಬಂದಿರೋದು. ಮಾಡಲಿ, ಒಳ್ಳೇದಿದ್ದರೆ ಕಾಪಿ ಮಾಡಿದ್ರೆ ಒಳ್ಳೇದೇ. ಸುಮ್ಮನೆ ಬ್ಲೈಂಡಾಗಿ ಕಾಪಿ ಮಾಡಿದ್ರೆ, ಮತ್ತು ಅದರ ಜೊತೆಗೆ ಈ ಮುಸ್ಲಿಮ್ಸು ಅವರು ಇವರು ಬಂದು ನಮ್ಮ ದೇಶದಲ್ಲಿ ನಮ್ಮ ಒಂದು ಕಲ್ಚರ್ ಅಥವಾ ಸಂಸ್ಕೃತಿ ಅಂತ ಏನು ಹೇಳ್ತೀವೋ ಅದನ್ನು ಹಾಳು ಮಾಡೋದಕ್ಕೆ ತುಂಬ ಪ್ರಯತ್ನ ಮಾಡಿದ್ರು. ಆದರೂ ಚೇತರಿಸ್ಕೊಂಡು ಮತ್ತೆ ಬರ್ತಾ ಇದ್ದೀವಿ. ಅದು ಇನ್ನೂ ಚೆನ್ನಾಗಾಗಬೇಕು, ಜಾಸ್ತಿ ಆಗಬೇಕು, ನಮ್ಮ ಮಕ್ಕಳಿಗಂತ ಕಲ್ಚರ್ ಕೊಡಬೇಕು ಅನ್ನೋದಕ್ಕೆ ಹೇಳ್ತಾ ಇರೋದು. ಹೇಗೆ ನಾವು ಕುದುರೆಗಾಗಲಿ ಪ್ರಾಣಿಗಳಿಗಾಗಲಿ ನಡೆಯೋದು ಇವೆಲ್ಲ ಕಲಿಸ್ಬಿಟ್ರೆ, ಅದು ರೂಢಿ ಆಗಿಬಿಟ್ರೆ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಆನೆಯಲ್ಲಿ ಕಾಲೆತ್ಕೊಂಡು ಕೆಲಸ ಮಾಡೋದು, ಸ್ಕೂಟ್ರ್ ತುಳಿಯೋದು, ಇಂಥವು ಸ್ಕೂಟ್ರ್ ಬಿಡೋದು, ಇವೆಲ್ಲ ಹೇಳ್ಕೊಡ್ತಾರೆ ಸರ್ಕಸ್ನಲ್ಲೇ. ಮತ್ತು ಅವುಗಳನ್ನೇ ಪಳಗಿಸಿದ ಮೇಲೆ ವಿವೇಕ ಇರೋ ಮನುಷ್ಯ ನಾವು ಪಳಗಿಸ್ಕೊಳಕ್ಕೆ ಆಗಲ್ವಾ? ಆಗುತ್ತೆ. ದೇಹವನ್ನು ದಂಡಿಸದೆ ಪ್ರಗತಿ ಆಗಲಾರದು ಅಂತ ಸರ್ವಜ್ಞ ಹೇಳಿದ್ದನ್ನು ನೆನೆಸ್ಕೋಬೇಕಿಲ್ಲಿ. ದುರಭ್ಯಾಸಗಳಿದ್ದರೆ ಅವುಗಳನ್ನ ಬಿಟ್ಟುಬಿಡಬೇಕು. ಇಂದಿನ ಆರ್ಯ ಸಂಪ್ರದಾಯದ ವಿಚಾರಗಳಿಂದ ಆತ್ಮನಿಗ್ರಹಕ್ಕೆ ಬೇಕಾದ ಸಹಾಯ ದೊರಕ್ತಾ ಇತ್ತು. ಅವೆಲ್ಲ ಹೇಳಿದೆ. ಕ್ಲಿಪ್ತ ಕಾಲದಲ್ಲಿ ಹಸ್ನಿಕೆಗಳನ್ನು ಮಾಡ್ಕೊಳ್ಳೋದು, ಮಕ್ಕಳಿಗೆ ತಿಂಡಿ ತೀರ್ಥಗಳು ಕೊಡೋದು, ಎಲ್ಲವೂ. ಸ್ವಾಧೀನವಾಗಿಲ್ಲದ ಶರೀರೇಂದ್ರಿಯಗಳು ಏನನ್ನಾದರೂ ಮಾಡ್ತಾ ಇರ್ತವೆ. ನೋಡಿ, ನಮ್ಮ ಮಕ್ಕಳಿಗೆ ಹಿಂಗೆ ಹೇಳ್ಕೊಡೋದಿಲ್ಲ. ದೊಡ್ಡವರಿದ್ದಾಗ ಕಾಲ ಮೇಲೆ ಕಾಲು ಹಾಕ್ಕೋಬಾರ್ದು, ಕಾಲು ಅಲ್ಲಾಡಿಸ್ಕೊಂಡು ಕೂತ್ಕೋಬಾರ್ದು ಅಂತ. ಮತ್ತು ಸಾತ್ವಿಕ ವಿಚಾರಗಳನ್ನ ತೆಗೆದರೆ ಕಂಡ ಕಡೆಗೆ ಹರಿಯುವು. ನಾವು ಒಳ್ಳೆ ವಿಚಾರಗಳೇನಾದರೂ ಹೇಳ್ತಾ ಇದ್ದರೆ ಅವ್ರು ಇನ್ನೇನೋ ತೆಗೆಯೋದು. ದೊಡ್ಡವ್ರು ಕುಳಿತಿದ್ದಾಗ ಕಾಲುಗಳಲ್ಲಾಡಿಸ್ಕೊಂಡು ಕೂತ್ಕೊಳ್ಳೋದು, ಸಭೆಯಲ್ಲಿ ಅಡ್ಡ ಮಾತು ತೆಗೆಯೋದು, ಏನೋ ಮಾತಾಡ್ತಾ ಇದ್ದರೆ ಅದಕ್ಕೂ ಇದಕ್ಕೂ ಕನೆಕ್ಷನ್ ಇಲ್ಲದೆ ಇರೋ ಮಾತುಗಳು ಆಡೋದು, ತರಲೆ ತೆಗೆಯೋದು, ಇವೆಲ್ಲ ಸಂಸ್ಕೃತಿ ಅಂತಾರ? ಇದೇನ ಸಂಸ್ಕೃತಿ, ಇದೇನ ಸಭ್ಯತೆ ಅಂತ ಹಾಡು ಕೂಡ ಹಾಡಿದ್ದಾರೆ. ಎಲ್ಲ ನಮಗೆ ಗೊತ್ತಿರುತ್ತೆ. ಬಟ್ ನಾವು ಅವುಗಳನ್ನ ಆಚರಣೆಗೆ ತಗೊಂಡ್ಬರ್ಬೇಕು. ಆಧ್ಯಾತ್ಮಕ್ಕಂತೂ ತುಂಬ ಬೇಕದು, ಇಲ್ದಿದ್ರೆ ಸಿಗೋದಿಲ್ಲ. ಅಲ್ಲ, ಹೇಳಬೇಕು ಅಂತಂದರೆ ಒಂದು ವ್ಯವಹಾರಕ್ಕೆ ಇದು ಬೇಕು. ನೋಡಪ್ಪ ಅವರು ಹೆಂಗೆ ನಡ್ಕೊತಾರೆ ಅಂತಾರ ಇಲ್ಲ. ವ್ಯವಹಾರಕ್ಕೆ ಬೇಕಾದರೆ ಇನ್ನು ಪಾರಮಾರ್ಥಕ್ಕೆ ಇವುಗಳ ನೆಸ್ಸರಿ ಇಲ್ವಾ? ಇದೆ, ಇನ್ನೂ ಜಾಸ್ತಿ ಇದೆ. ಮತ್ತೆ ಅದು ಅಷ್ಟು ಆಯ್ತು. ಈಗ ನಾವು ಇಂದ್ರಿಯಾರ್ಥೇಶು ವೈರಾಗ್ಯಂ ಅಲ್ಲಿಗೆ ಹೋಗಬೇಕಾಗಿದೆ. ಮತ್ತೆ ಎಲ್ಲಿಗೆ ಬಂದರೂ ಅದಕ್ಕೆ ಬರಬೇಕು, ವೈರಾಗ್ಯ. ನೋಡಿ, ಸಾಧನ ಷಟ್ಸಂಪತ್ತಿನಲ್ಲಿ ನಾವು ಈ ಲೋಕ ಪರಲೋಕದಲ್ಲಿ ವೈರಾಗ್ಯ ಇರಬೇಕು. ನಾಚಿಕೇತನಿಗಿದ್ದಷ್ಟು ಇರಬೇಕಪ್ಪ. ವೈರಾಗ್ಯ ಚಕ್ರವರ್ತಿಯಾಗಿದ್ದ ಅವನು. ಇದು ವೈರಾಗ್ಯವೆಂಬುದು ನಮ್ಮ ದೇಶಕ್ಕೆ ಮೀಸಲಾದ ಮಾತು. ನಿಜವಾಗ್ಲೂ ಹೇಳಬೇಕು ಅಂದರೆ ಅದೇ ಸಂತೋಷ, ನಮ್ಮ ಹಿಂದೂ ಕಲ್ಚರ್ ಅನ್ನೋದು. ಬಟ್ ಹೊರಟೋಗ್ತಾ ಇದೆಯೇ. ಮಿಕ್ಕ ದೇಶದಲ್ಲಿ ಸನ್ಯಾಸ ಅನ್ನೋದು ಒಂದು ಲಾಂಛನಾಸ್ಪದವಾದ ಬರೀ ಒಂದು ಮಾತು. ಆದರೆ ನಮ್ಮ ದೇಶವದು ಬಹುಕಾಲದಿಂದ ಆ ಅಮೃತತ್ವಕ್ಕೆ, ಅಂದರೆ ಈ ಸನ್ಯಾಸ ಅಮೃತತ್ವಕ್ಕೆ ಅಸಾಧಾರಣವಾದ ಹಾದಿ ಎಂದು ಭಾವಿಸ್ಕೊಂಡಿದ್ದಾರೆ ಮತ್ತು ಹಾಗೆ ನಡ್ಕೊತಾರೆ. ನಮ್ಮ ಐತಿಹಾಸಿಕ ನೋಡಿ, ನಮ್ಮ ಫ್ಲ್ಯಾಗ್ನಲ್ಲಿ ಏನಿದೆ? 3 ಬಣ್ಣ. ಗ್ರೀನ್ ಬಂದಿದ್ದೆ ನಾವು ರೈತರು, ಅಂದರೆ ಗ್ರೀನ್ ವ್ಯವಸಾಯ. ವೈಟ್ ಕಲರ್ ಕ್ಲೀನ್ಲಿನೆಸ್, ಶೌಚ. ನೋಡಿ, ಅಲ್ಲೂ ಶೌಚ ಬರ್ತಾ ಇದೆ. ಮತ್ತು ಸಾಫ್ರಾನ್ ಕಲರ್ ಸನ್ಯಾಸಿಗಳ ಬೀಡು. ಎಷ್ಟು ಚೆನ್ನಾಗಿದೆ.
ಇಷ್ಟು ಇದಾಗಿ ಯಾವ ಧ್ವಜದಲ್ಲಿರುತ್ತೆ. ಹೆಂಗಿದೆ ನೋಡಿ, ನಮ್ಮದರಲ್ಲಿ ಆಧ್ಯಾತ್ಮ ಎದ್ದು ತೋರ್ತಾ ಇದೆ. ಭಾರತ ಅಂದರೆ ಅಧ್ಯಾತ್ಮ, ಚೈನಾ ಅಂತಂದರೆ ಅದರಲ್ಲಿ ಮಾಡೋ ಚೈನಾ ಅಂದರೆ ವಸ್ತುಗಳು ಚೀಪ್ ಅಂಡ್ ಬೆಸ್ಟ್. ನೋಡಿ, ಕನ್ನಡಕ ಬರೀ 60 ರೂಪಾಯಿ, 60 ರೂಪಾಯಿ $1. ಆರಾಮಾಗಿ 2 ವರ್ಷ ಬರುತ್ತೆ ಅದು ಕ್ಲೀನಾಗಿ ಇಟ್ಕೊಂಡ್ರೆ. ಬಿದ್ದರು 10 ಸಲ ಬಿದ್ದಿದ್ರು, ಒಡೆದೋಗಲ್ಲ ಇದು. ಅದು ಹೆಂಗೆ ಮಾಡ್ತಾರೆ ಏನೋ, 60 ರೂಪಾಯಿ ಮತ್ತು ನೀಟಾಗೂ ಇರುತ್ತೆ, ಕ್ಲೀನಾಗಿರುತ್ತೆ. ಇದು ಚೈನಾ ಪ್ರಾಡಕ್ಟ್ಸ್. ಮೊದಲು ಅಮೇರಿಕಾ ಪ್ರಾಡಕ್ಟ್ಸ್ ಅಂತ ಇದ್ದರು, ಅಮೇರಿಕಾದವರು ಇವಾಗ ಇವನ್ನೇ ತರಿಸ್ಕೊಂಡು ಉಪಯೋಗಿಸ್ಕೊತಾರೆ. ಹಾಗೆ ಒಂದೊಂದು ದೇಶ ಒಂದೊಂದಕ್ಕೆ ಫೇಮಸ್. ನಮ್ಮ ದೇಶ ಯಾತಕ್ಕೆ? ಸ್ಪಿರಿಚುಯಾಲಿಟಿ. ಯಾರಿಗಾದರೂ ಬೇಕು ಅಂದರೆ ಇಂಡಿಯಾಗೆ ಹೋಗಬೇಕು ಕಲ್ತ್ಕೊಂಬರೋಕ್ಕೆ ಅಂತ ಹೇಳ್ತಾರಲ್ಲ, ಹಾಗೆ ಅದು ನಮ್ಮ ಹೆಚ್ಚುಗಾರಿಕೆ ಅಲ್ವಾ. ಕೊನೆಗೆ ಶಿವಾಜಿ ತನ್ನ ರಾಜ್ಯದ ಧ್ವಜವಾಗಿ ಏನಿಟ್ಕೊಂಡಿದ್ದ, ಅವನು ಭಗವಿ ವಸ್ತ್ರವನ್ನು ರಾಜಧ್ವಜವೆಂದು ಗೌರವದಿಂದ ಕಾಣ್ತಾ ಇದ್ದಮ್ಮ. ಸನ್ಯಾಸಿಗಳು ಹಾಕ್ಕೊಡೋ ಲಂಗೋಟಿಯನ್ನು ಅವನ ಹಾಗೇ ಇರ್ತದೆ ಬಾವುಟ, ಅದನ್ನು ಅವನು ತನ್ನ ಧ್ವಜಕ್ಕಾಗಿ ಆಯ್ಕೊಂಡಿದ್ದ ಅಂತಂದರೆ ಸನ್ಯಾಸಿಗಳಿಗೆ ಎಷ್ಟು ಗೌರವ ಇದೆ, ನಾವು ಅದನ್ನು ಗಮನಿಸಬೇಕು. ಎಂಥ ರಾಜರಾದರೂ ಕೂಡ ಸನ್ಯಾಸಿಗಳಿಗೂ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಅವರೆಷ್ಟೇ ದುಡ್ಡವರಾಗಲಿ. ಯಾಕೆ? ಅಲ್ಲಿದೆ ಎಲ್ಲವೂ. ನಮಗೆ ಲೌಕಿಕ, ವೈದಿಕ, ಪಾರಮಾರ್ಥಿಕ ಎಲ್ಲ ಸಿಗುತ್ತಲ್ಲಿ, ಸಂತೋಷ ಸಿಗುತ್ತೆ. ಅದಕ್ಕೆ ಅಂಥವ್ರಿದ್ದ ಕಡೆ ಸುಖ, ಶಾಂತಿ, ಸಮೃದ್ಧಿ, ಮಳೆ ಬೆಳೆ ಆಗುತ್ತೆ ಅಂತ ಗೌರವ ಕೊಡ್ತಾ ಇದ್ದಿದ್ದು. ಲೆಕ್ಕ ಹಾಕ್ಕೊಳ್ಳಿ, ಎಲ್ಲ ದೇಶದವರು, ಎಲ್ಲ ಕಾಲದಲ್ಲೂ, ಎಲ್ಲ ಜನಾಂಗದವರು ಕೊಡ್ತಾರೆ ಗೌರವ. ಯಾರಾದರೂ ಆಗಲಿ, ಇಂಡಿಯನ್ಸ್ಗೆ ಅಂತ ಏನಿಲ್ಲ, ಅಂದರೆ ಹಿಂದೂಗಳಿಗೆ ಅಂತ ಏನಿಲ್ಲ. ಮುಸ್ಲಿಮ್ಸು ಗೌರವ ಕೊಡ್ತೀವಿ ನಾವು. ಚಿಂತಾಮಣಿಯಲ್ಲಿ ಆಯತ್ ಬಾಬಾ ಅಂತಿದ್ದಾರೆ, ನಾನು ಅವ್ರನ್ನ ನೋಡೋಕ್ಕೆ ಹೋಗ್ತೀನಿ ಹೋದಾಗೆಲ್ಲ. ಮತ್ತು ನೂರ್ ಬೇಗಮ್ ಅಮ್ಮ ಅಂತಿದ್ದಾರೆ ದಾವಣಗೆರೆಯಲ್ಲಿ, ಮುಸ್ಲಿಮ್ಸ್ ಅವರು. ರಾಘವೇಂದ್ರ ಭಕ್ತರವರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ. ರಾಘವೇಂದ್ರ ಅವ್ರ ಕನಸಿನಲ್ಲಿ ಬಂದು ಆಶೀರ್ವಾದ ಆಗಿದೆ ಅವರು. ಅವರ ಭಕ್ತಿ ಇವೆಲ್ಲ ನೋಡ್ಬೇಕು. ನಮ್ಮ ಆಶ್ರಮಕ್ಕೆ ಕರೆಸಿ ಅವ್ರನ್ನ 3 ದಿವಸ ಹೀಗೆಲ್ಲ ಇಟ್ಕೊಂಡು ಅವ್ರ ಕೈಯಲ್ಲಿ ಪ್ರವಚನಗಳು ಮಾಡಿಸಿದ್ವಿ. ಮತ್ತು ಎಷ್ಟೊಂದು ಜನ ಮುಸ್ಲಿಮ್ಸ್ ಯಾರಾದರೆ ಏನಂತೆ ಹೀಗೆಲ್ಲ ಇರ್ತಾರೆ. ಅಂದರೆ ಆ ವೈರಾಗ್ಯ, ಈ ವಿಚಾರಗಳಲ್ಲಿ ಮುಂದುವರೆದವರು, ಸಾಧನೆ ಮಾಡಿದವರು. ಆಯಾತ್ ಬಾಬಾ ಯಾರು ಗೊತ್ತಾ? ದೇವರು ಆಂಜನೇಯ. ನಾವು ಮುಸ್ಲಿಮ್ಸ್ ಹೆಸರುಗಳು ಇದು ಹೇಳಬಾರ್ದ ದೇವ್ರದ್ದು? ಇಲ್ವಾ? ಅವರೆಲ್ಲ ಇದ್ದಾರೆ ಅಲ್ಲಿ. ದೇವರುಗಳಲ್ಲಿ ಹೆಚ್ಚು ಕಡಿಮೆ ಇಲ್ಲ, ಹೆಸರುಗಳು ಅಷ್ಟೇ. ಆದ್ದರಿಂದ ವೈದಿಕ ವಾಗ್ಮಯವನ್ನು ತಮ್ಮ ವ್ಯಾಖ್ಯಾನಗಳಿಂದ ಭರತಖಂಡದಲ್ಲಿ ಎಲ್ಲ ಜನರಿಗೂ ಸಬೋಧವಾಗಿ ಮಾಡಿದ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳು ತಮ್ಮ ಪೂರ್ವಾಶ್ರಮದಲ್ಲಿ ವಿಜಯನಗರದ ರಾಜ್ಯ ಸ್ಥಾಪನೆಗೆ ಮಾಡಿದ ಸಹಾಯವನ್ನು ನಾವು ಲೆಕ್ಕಕ್ಕೆ ತೆಗೆದುಕೋಬೇಕು. ಇವರೆಲ್ಲ ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ. ಶಂಕರಾಚಾರ್ಯರು ಎಷ್ಟು ಮಾಡಿದ್ದಾರೆ. ಮತ್ತಿನ್ನೊಂದು, ಯಾರು ಈ ಸಾಧನೆಗಳು ಮಾಡ್ತಾರೋ, ಅಥವಾ ಈ ಸಾಧನೆಗಳು ಹಿಂದಿನ ಜನ್ಮದ್ದೋ ಈ ಜನ್ಮದ್ದೋ ಸಂಪಾದನೆ ಮಾಡಿದ್ರೆ ಇದು ಎಷ್ಟೆಷ್ಟು ನಮ್ಮಲ್ಲಿ ಸೇರುತ್ತೋ ಅಷ್ಟಷ್ಟು ಆನಂದ ಜಾಸ್ತಿ ಆಗ್ತಾ ಬರುತ್ತೆ. ಒಂದು, ಯಾರು ವೈರಾಗ್ಯದಿಂದ ಇರ್ತಾರೋ, ಬ್ರಹ್ಮಚರ್ಯ ಇದ್ದರೆ ಮುಖದಲ್ಲಿ ತೇಜಸ್ಸು ಅಂತ ಹೇಳ್ತಾರೆ, ತೇಜಸ್ ಕಾಣ್ತಾ ಇರುತ್ತೆ. ಬಟ್ ಅದರಲ್ಲಿ ಆ ಒಂದು ಬ್ರಹ್ಮಚರ್ಯ ಪಾಲನೆ ಮಾಡೋದ್ರಿಂದ ತುಂಬ ಲಾಭವನ್ನು ಹೇಳ್ತಾರೆ ಅವರು. ವೈರಾಗ್ಯವನ್ನು ಜನರಿಗೆ ಬೋಧಿಸಿದ ಇಂಥ ಮಹನೀಯರ ಅಭಾವ ವೈರಾಗ್ಯದವರ ಅಲ್ಲವೆಂಬುದು ಆಗ ನಮಗೆ ಮನದಟ್ಟಾಗುತ್ತೆ. ಅವ್ರಿಗೇನು ಸಿಗದೆ ಇಂಥ ವೈರಾಗ್ಯವನ್ನು ಮಾಡಿದ್ರು ಅಂತ ಅಲ್ಲ, ಅವ್ರ ಹತ್ರ ಎಲ್ಲ ಇತ್ತು. ವಸಿಷ್ಠರು ಏನು ಕಡಿಮೆ ಇತ್ತು ಅವರಿಗೆ? ಅವರು ಅವುಗಳನ್ನ ಸ್ವಲ್ಪವೂ ಮುಟ್ಟದೆ ಬಂದವ್ರಿಗೆ ಉಪಯೋಗಿಸ್ಕೊಂಡು ಅವರು ಎಷ್ಟು ವೈರಾಗ್ಯದಿಂದ ಇರ್ತಾ ಇದ್ರು. 3 ಹೊತ್ತು ದೇವರ ಚಿಂತನೆ ಮಾಡಿಕೊಂಡು. ಹಾಗೆ
ದಾಸ್ಯವೃತ್ತಿಯಿಂದ ಬಹುಕಾಲ ಜೀವನ ಮಾಡಿ ದಟ್ಟ ದರಿದ್ರರಾಗಿರುವ ಈಗಿನ ಜನರಿಗೆ ಭೋಗಕ್ಕೆ ವಿಷಯಗಳೇ ಇಲ್ಲದ್ದರಿಂದ ವೈರಾಗ್ಯ ಬೋಧನೆಯು ಅರ್ಥರಹಿತವಾಗಿರುತ್ತೆ. ಈಗೇನಾದರೂ ನಾವು ಹೇಳಿದ್ರೆ ಏನೋ ಮಾತಾಡ್ತಾರೆ ಇವರು ಅಂತ ಅಂತಾರೆ. ಅದನ್ನು ಪಾಲನೆ ಮಾಡಿಕೊಂಡು ಸ್ವಲ್ಪ ಆ ಕಡೆ ವಿಚಾರ ಮಾಡಿ ಅಂತ ಅವ್ರ ಸಹವಾಸ ಸ್ವಲ್ಪ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ವೈರಾಗ್ಯದ ಬೆಲೆಯು ಕಡಿಮೆ ಆಯಿತಾ ಅಥವಾ ಅದೇ ಕಣ್ಮರೆ ಆಯಿತಾ. ಕಡಿಮೆ ಆಯಿತು ಅನ್ನೋದಕ್ಕೆ ಕಣ್ಮರೆ ಆಯಿತು ಅಂತ ಹೇಳಬೇಕು. ಈಗ ನಾವು ಹಾಗೆ ಬಂದ್ಬಿಟ್ಟಿವಿ ಅಂತ ಹೇಳ್ತಾ ಇದ್ದೆ. ಈಗ ನಮಗೆ ಸ್ವತಂತ್ರ ಬಂದಿದೆ ಅಂತ ಜಂಬ ಕೊಚ್ಕೊತೀವಿ. ಸ್ವತಂತ್ರ ಅಂದರೆ ಏನು? ಸ್ವಾಮಿಗಳಿಗೆ ಈ ವಿಚಾರ ಬಂದರೆ ಸಾಕು, ಇಂದ್ರಿಯಗಳು ನಮ್ಮ ಸ್ವಾಧೀನಕ್ಕೆ ಬಂದಿದೆಯಾ ಅದನ್ನು ಸ್ವತಂತ್ರ ಅಂತ ಕರೀತಾರೆ. ನಾವೇ ಅವಕ್ಕೆ ವಶರಾಗಿರುತ್ತೇವೆ. ಕುದುರೆಗಳು ಹೇಳ್ದಂಗೆ ನಾವು ಹೋಗಬೇಕು. ನಮ್ಮ ಇಂದ್ರಿಯಗಳು ಅವು ಹೇಳ್ದಂಗೆ ನಾವು ಹೋಗ್ಬೇಕೆ ಹೊರ್ತು ಹೇಳುವಾಗ ಮಾತ್ರ ಹಾಗೆ ಹೇಳ್ತೀವಿ, ಕನ್ನಡಕ ನನ್ನದು, ಕರ್ಮೇಂದ್ರಿಯಗಳು ನನ್ನದು, ಜ್ಞಾನೇಂದ್ರಿಯಗಳು ನನ್ನದು, ಮನಸ್ಸು ಬುದ್ಧಿ ಎಲ್ಲ ನನ್ನದೇ. ಎಲ್ಲಿ ನಾವು ಹೇಳ್ದಂಗೆ ಕೇಳಿ ನೋಡೋದು? ಕೇಳೋದಿಲ್ಲ. ಯಾಕೆ? ಅದಕ್ಕೆ ಆಳು ನಾನು. ಇನ್ನೂ ಹೆಚ್ಚು ಅಂತಂದರೆ ನಮ್ಮ ರಿಮೋಟು ಎದುರುಗಡೆ ಇದ್ದವ್ರ ಕೈ ಕೊಟ್ಬಿಡ್ತೀವಿ. ನಮ್ಮನ್ನು ಡ್ಯಾನ್ಸ್ ಆಡಿಸ್ತಾರೆ, ಹೆಂಗೆ ಬೇಕಾದರೂ ಕೊಡಿಸ್ತಾರೆ. ಬೇಕಾ ನಮಗೆ? ಯಾಕೆ? ಇವು ನಮ್ಮ ಹತೋಟಿಲಿ ಇಲ್ಲ. ಈ ಸಾಧನೆಗಳು ಮಾಡಿ ಯಾರು ಏನಾದರೂ ಅನ್ನಲಿ, ದೇವರ ಚಿಂತೆ ದೇವರ ದಾರಿನಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡು ಎಷ್ಟು ಸಂತೋಷವಾಗಿರ್ತಾರೆ. ಮತ್ತು ಅವ್ರ ತಪ್ಪುಗಳು ಮಾಡೋದಿಲ್ಲ, ತುಂಬ ಕಡಿಮೆ ಅಂತ ಹೇಳ್ಬೋದು. ಆದರೆ ಎಲ್ಲಿವರೆಗೂ ತತ್ವದಲ್ಲಿ ನಿಲ್ಲವರೆಗೂ, ಒಂದು ಸಾರಿ ನಿಂತ ಮೇಲೆ ಅವರಿಂದ ತಪ್ಪಾಯಿತು ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಅವ್ರು ತಪ್ಪು ಮಾಡಿದ್ರು ಅದು ತಪ್ಪಲ್ಲ, ವರ. ಅವ್ರು ಮಾಡೋದಿಲ್ಲ, ಅವ್ರ ಕೈಯಿಂದ ಆದರೆ ಲೋಕ ಕಲ್ಯಾಣಕ್ಕೆ ಆಗ್ತಾ ಇರುತ್ತೆ. ಅದು ವರವೇ ಮತ್ತು ಶಾಪ ಅಲ್ಲ ಅಂತ ತಗೋಬೇಕು ನಾವು. ನಿಜವಾಗ ಹಾಗೆ ಗಮನಿಸಿ. ನಮಗೆ ಸ್ವತಂತ್ರ ಬಂದಾದ್ಮೇಲೆ, ಇದು ಸ್ವಾಮಿಗಳು ಬರೆದಿರೋದು, ಈ ಪುಸ್ತಕವನ್ನು 49ರಲ್ಲಿ ಪ್ರವಚನ ಮಾಡಿದ್ದು ಇರಲಿ. ಆವಾಗಲೇ ಈ ವಿಚಾರಗಳು ಮಾತಾಡಬೇಕಾದ್ರೆ ಅದು ಬರೆದು 70 ವರ್ಷ ಆಯಿತು. ಕರೆಕ್ಟ್, 70 ವರ್ಷ ಆಯಿತು. ಈಗ ಹೇಗಾಗಿರಬೇಕು? ಇನ್ನೂ ಕೆಟ್ಟೋಗಿದ್ದೀವಿ ಅಂತ ಹೇಳ್ತಾ ಇರೋದು ನಾವು, ಚೆನ್ನಾಗಾಗಿದ್ದೀವಿ ಅಂತಲ್ಲ. ಮೊದಲು ಇದ್ದಿದ್ದ ನ್ಯಾಯ, ಧರ್ಮ, ನೀತಿ, ದೇವರು, ದಿಂಡ್ರು, ದೊಡ್ಡವರು, ಹಿರಿಯರು ಇವೆಲ್ಲ ಹೋಗ್ಬಿಟ್ಟಿದೆ ನಮಗೆ. ಮತ್ತು ನಾವು ಹೇಗೆ ಸಿಕ್ಕಿದ್ರೆ ಹಾಗೆ ನಡ್ಕೊಳ್ಳೋದು, ನಮ್ಮ ಮಕ್ಕಳನ್ನ ಹೆಂಗೆ ಸಿಕ್ಕಿದ್ರೆ ಹಂಗೆ ಬೆಳೆಸೋದು ಆಗಿಬಿಟ್ಟು ನಮ್ಮ ಕಲ್ಚರೇ ಹೊರಟೋಗ್ತಾ ಇದೆಯಲ್ವಾ ಅಂತ. ಅಟ್ಲೀಸ್ಟ್ ನಮ್ಮ ಮಕ್ಕಳಿಗಾದ್ರೂ ಕೊಟ್ಟರೆ ಆ ಕಲ್ಚರ್ ಹಾಗೆ ಉಳ್ಕೊಳ್ಳುತ್ತೆ ಅಂತ ಸ್ವಾಮಿಗಳು ಕಳೆಯಿಂದ ಅಲ್ಲಲ್ಲಿ ಇಂಥ ವಿಚಾರಗಳನ್ನ ತುಂಬ ಹೇಳ್ತಾರೆ. ಮತ್ತು ಇದನ್ನು ತಿಳಿಸ್ಕೊಡೋರು ಬೇಕು ಅಂತಲೂ ಹೇಳ್ತಾರೆ. ನಿಜವಾದ ವೈರಾಗ್ಯ ಇದ್ದಾಗ ನಮ್ಮ ದೇಶದಲ್ಲಿ ಹೇಗಿತ್ತು ಸ್ವಲ್ಪ ವಿಚಾರ ಮಾಡಿ ನೋಡಿ ಅಂತಾರೆ. ಜನಕ ಚಕ್ರವರ್ತಿ ರಾಜ್ಯವನ್ನೇ ಆಡ್ತಾ ಇದ್ದ ಅವನು. ಬಸವಣ್ಣವರು ಮಂತ್ರಿ ಆಗಿದ್ದರು. ಯಾಜ್ಞವಲ್ಕ್ಯರು ಇಬ್ಬರು ಹೆಂಡ್ತಿದ್ದರಿದ್ದರು. ಏನಿಬ್ಬರು ಹೆಂಡ್ತಿದ್ದರಿದ್ರು ಅಂತ ದಿನ ಪಿಕ್ಚರ್ಗೆ ಹೋಗ್ತಾ ಇದ್ದೀರಾ? ಇಲ್ಲ, ವೈರಾಗ್ಯದಿಂದ ಇದ್ದರು, ಬ್ರಹ್ಮಚರ್ಯ ಪಾಲನೆ ಮಾಡ್ತಾ ಇದ್ರು. ಅದು ಇಂಪಾರ್ಟೆಂಟು. ಜನಕ ಮಹಾರಾಜ ಇವರೆಲ್ಲ ಹೇಗಿದ್ರು? ಅವರು ಅನಾಸಕ್ತಿಯಿಂದ ರಾಜ್ಯಭಾರ ಮಾಡ್ತಾ ಇದ್ದರು. ಬಸವಣ್ಣವ್ರಿಗೆ ಇಬ್ಬರು ಹೆಂಡ್ತಿದ್ದೀರು, ನಮಗೆ ಗೊತ್ತಿದೆ. ಇಲ್ಲಿ ಇಬ್ಬರು ಹೆಂಡ್ತಿದ್ದೀರು ಸಂಸಾರದಲ್ಲಿದ್ದಾರೆ ಲೆಕ್ಕ ಅಲ್ಲ, ಅವ್ರ ಜೀವನ ಹೇಗೆ ನಡೆಸ್ತಾ ಇದ್ರು ಅದು ಮುಖ್ಯ. ಬ್ರಹ್ಮಚೈತನ್ಯರನ್ನು ನೋಡಿ ಕೊನೆ ಕಾಲದಲ್ಲಿ ಅವರು ಒಂದು ಮುದುಕಿನ ಮದುವೆ ಮಾಡ್ಕೊತಾರೆ. ನಾವು ಅದಕ್ಕೆ ಬ್ರಹ್ಮಜ್ಞಾನಿಗಳು ಏನು ಮಾಡ್ತಾರೆ ಅನ್ನೋದನ್ನು ನಾವು ನೋಡೋಕೆ ಹೋಗ್ಬಾರ್ದು. ಅವ್ರು ಏನು ಹೇಳ್ತಾರೋ ಹಾಗೆ ನಡ್ಕೋಬೇಕು. ಬಟ್ ಅವ್ರು ಹಾಗೆ ಮಾಡ್ತಾರೆ, ಅವರು ಅದರ ವಿಚಾರ ಬೇರೆ. ಯಾವ ಕಾರಣಕ್ಕಾಗಿ ಮಾಡಿರ್ತಾರೆ ನಮಗೆ ಗೊತ್ತಾಗೋದಿಲ್ಲ ಅದು. ಅದರಿಂದ ಅವ್ರು ಹಾಗೆ ಮಾಡಿದ್ರು, ನಾನು ಹಾಗೆ ಮಾಡಿದ್ರೆ ಏನು ಅಲ್ಲ. ಅವ್ರು ಮಾಡಿರೋ ಸಾಧನೆ ಮಾಡು ಫಸ್ಟು. ಅವ್ರು ಬಂದಿರೋ ಹಂತಕ್ಕೆ ಬಾ, ಆಮೇಲೆ ನೀನು ಮಾತಾಡು, ಆಮೇಲೆ ನೀನು ಹಾಗೆ ನಡ್ಕೋಬೇಡ ಅಂತನ. ಎಲ್ಲರೂ ಎಲ್ಲ ವಿಚಾರದಲ್ಲೂ ಹಂಗೆ ಆಗೋಲ್ಲ. ಎಲ್ಲೋ ಒಂದೊಂದು ಕಡೆ ಈ ಥರ ನಮಗೆ ಕಂಡಾಗ ನಾವು ಇದನ್ನೆಲ್ಲ ಹೇಳಕ್ಕೆ ಶುರು ಮಾಡಿಬಿಡ್ತೀವಿ. ತಪ್ಪದು.
ತಿರುವಣ್ಣಾಮಲೈನಲ್ಲಿ ಯೋಗಿ ರಾಮ್ ಸೂರತ್ ಕುಮಾರ್ ಇದ್ದಾರೆ. ಅವ್ರ ವಿಚಾರ ಸರಿಯಾಗಿ ಗೊತ್ತಾಗದೇ ಇದ್ದರೆ ಯಾರೂ ನಂಬೋದೇ ಇಲ್ಲ. ಹೋಗಿ ನೀವು ಚೈನ್ ಸ್ಮೋಕರ್, ಒಂದು ಸಿಗರೇಟ್ ಆದಮೇಲೆ ಒಂದು ಸಿಗರೇಟ್ ಹಚ್ಕೊಂಡು ಸೇತ್ತಾನೆ ಇರ್ತಾರೆ ಅವರು. ಚೈನ್ ಸ್ಮೋಕರ್ ಅಂತಾರೆ ಅವರು. ನಾನು ನೋಡಿದ್ದೀನಿ ಅವ್ರದ್ದು ವಿಡಿಯೋ ಕ್ಲಿಪ್ಗಳಲ್ಲಿ ನೋಡಿ ಯೂಟ್ಯೂಬ್ನಲ್ಲಿ ಸಿಗರೇಟ್ ಸೇರ್ತಾ ಇರ್ತಾರೆ. ಅವ್ರನ್ನ ಕೇಳಿ ಯಾಕೆ ಮಾಡಿದ್ರಿ ಹಂಗೆ ಅಂತ. ಅವ್ರು ಹೇಳಲ್ಲ, ಅವರ ಶಿಷ್ಯರುಗಳು ಅವ್ರನ್ನ ನೋಡಿದವರು ಹೇಳ್ತಾರೆ. ಯಾರಾದರೂ ಭಕ್ತರು ಬಂದರೆ ದೇವರ ನಾಮ ತುಂಬ ಮಾಡಿಬಿಟ್ಟಿದ್ರು, ಎಷ್ಟೋ ವರ್ಷಗಳು ಮಾಡಿಬಿಟ್ಟು ಅದೇನು ತತ್ವದಲ್ಲಿ ನಿಂತಿದ್ರು ಏನೋ, ಮಾತು ತುಂಬ ಕಡಿಮೆ, ಕೈ ನೋಡಬೇಕು ಅವ್ರದ್ದು ಹಿಂಗೆ. ನಾನು ನೋಡಿದ್ದೀನಿ ಅವ್ರನ್ನ. ಅವರು ಆ ದೇವಸ್ಥಾನದ ಎಲ್ಲೋ ಒಂದು ಕಡೆ ಕೂತ್ಕೊತಾ ಇದ್ರು, ಬಟ್ಟೆಗಳ ಮೇಲೆ ಪ್ರಜ್ಞೆ ಇಲ್ಲ, ಗುಂಡಿ ಬಿಚ್ಕೊಂಡಿರ್ತಾ ಇತ್ತು, ಶರ್ಟ್ ಒಂದು ಕಡೆ ಹೋಗಿರ್ತಾ ಇತ್ತು, ಎಲ್ಲೋ ಕೈ ಮಾತ್ರ ಹಿಂಗೆ 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 ರಾಮ್ 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 ರಾಮ್. ಅವ್ರು ಸುಮ್ಮನೆ ಕೂತಿದ್ರು, ಆ ಕಾಲು ಬೆರಳು ರಾಮ್ ರಾಮ್ ಅಂತ ಮಾಡ್ತಾ ಇತ್ತಂತೆ. ಅಲ್ಲಿ ಅವ್ರ ಜೀವನ ಚರಿತ್ರೆ ನಾವು ಹಿಂದೆ ನೋಡಿದ್ವಿ. ಯಾರಾದರೂ ಸಿಕ್ಕಿದ್ರೆ ಅವ್ರಿಗೆ ಚಾರಣ ಚಾರಣ ಅಂತ ಇದ್ದಾರಂತೆ. ನಾಲ್ಕಾಣೆ ಕೊಡಿ, ₹1 ಕೊಟ್ಟರೆ ನನಗೆ ಬೇಡ. ಯಾಕೆ ಅಂತಂದರೆ ಆಗಿನ ಕಾಲದಲ್ಲಿ ಅದೇನೋ ಒಂದು ಕಟ್ ಬೀಡಿ ಬರ್ತಾ ಇತ್ತಂತೆ 4 ಆಣೆಗೆ. ಯಾರೋ ಕೇಳ್ತಾರೆ ಅವ್ರನ್ನ, ಅಲ್ಲ ನಿಮಗೆ 4 ಆಣೆ ಕೊಟ್ಟರೆ ಬೇಕು ಅಂತೀರ, ₹1 ಕೊಟ್ಟರೆ ಯಾಕೆ ತಗೊಳ್ಳಲ್ಲ ಅಂದರೆ ಅವ್ರು ಹೇಳಿದ್ದೇನು ಗೊತ್ತಾ, ನನಗೆ ಹೊಟ್ಟೆ ಹಸುವಾದಾಗ ಬೀಡಿ ಕುಡಿದು ಬಿಡ್ತೀನಿ, ಅಷ್ಟೇ ಸಾಕು. ನಾವು ಮಾಡ್ತೀವಿ ಅದಕ್ಕೋಸ್ಕರ. ಅವ್ರು ಯಾಕೆ ಬೀಡಿ ಕುಡಿಯೋದು ಅಭ್ಯಾಸ ಆಯಿತು ಅಂತಂದರೆ, ಅವ್ರಿಗೆ ಅನ್ನ ಸಿಗ್ತಾ ಇರಲಿಲ್ವೋ, ಅದು ಏನು ಕಥೆನೋ, ಅದು ಎಲ್ಲಿರ್ತಾ ಇದ್ರು, ಎಷ್ಟು ಏಕಾಂತದಲ್ಲಿ ಇಟ್ಕೊಂಡಿರ್ತಾ ಇದ್ರು ನಮಗೆ ಗೊತ್ತಿಲ್ಲ. ಈಗ ಅವರು ಚೈನ್ ಸ್ಮೋಕರ್ ನಾನು ಸೇದಬಾರ್ದು ಅಂತಂದರೆ ಅವ್ರು ಮಾಡಿದಷ್ಟು ಸಾಧನೆ ಮಾಡಿ ಆಮೇಲೆ ನೀವೇನು ಬೇಕಾದರೂ ಮಾಡಿ. ಅದು ಮಾಡೋದಿಲ್ಲ ನಾವು, ಇಂಥವನ್ನೇ ನಾವು ಗಮನಿಸೋದು. ಅವರು ಹಾಗೆ ಹೇಳ್ತಾ ಇದ್ರು ನೋಡಿ. ಯಾತಕ್ಕೆ ಮಾಡ್ಕೊಂಡಿದ್ರು ಗೊತ್ತಿಲ್ಲ. ನಮ್ಮ ಸ್ವಾಮೀಜಿ ನೋಡಿ, ಅವರು ನಾವು ನೋಡಿದ್ದೀವಿ, ಅವ್ರ ಹತ್ರ ಒಂದು ಅಡಿಕೆ ಕಟ್ ಮಾಡೋದೊಂದು ಕಟಿಂಗ್ ಪ್ಲೇಟ್ ಥರ ಇರ್ತಾ ಇತ್ತು. ಯಾವಾಗಲೂ ಅಡಿಕೆ ಗಿಡಿಕೆ ಹಾಕ್ಕೊತಾ ಇದ್ದೆ, ಹಿಂಗೆ ಕಟ್ ಮಾಡಿದ್ದೆ. ಯಾಕೆ ಅಂತಂತ ಇಂಥವಕ್ಕೋಸ್ಕರನೇ. ಯಾರೋ ಬೇರೆಯವರು ಹೇಳೋದು ಅದೆಷ್ಟು ನಿಜಾನೇ ನನಗೆ ಗೊತ್ತಿಲ್ಲ. ಎಲ್ಲರೂ ಹಂಗಿರ್ತಾರೆ ಅಂತೇನಿಲ್ಲ, ಒಬ್ಬೊಬ್ಬರದ್ದು ಒಂದೊಂದು. ಅವರು ಪ್ರಪಂಚಕ್ಕೆ ಬರಬೇಕಾದ್ರೆ, ಈ ಕಡೆ ಬರಬೇಕಾದ್ರೆ ಈ ಥರದ್ದು ಏನಾದರೂ ಒಂದು ಹವ್ಯಾಸ ಇಟ್ಕೊಂಡ್ರೆ ಪ್ರಪಂಚದ ಕಡೆ ಇರ್ತಾರೆ. ಇಲ್ದಿದ್ರೆ ಅವ್ರು ಮಾತಾಡೋದೇ ಇಲ್ಲ, ಎಲ್ಲೋ ಸಮಾಧಿಗಳಲ್ಲಿ ಇದ್ಬಿಡ್ತಾರೆ ಅವರು. ಜನಗಳಿಗೆ ಉಪಯೋಗ ಆಗಲಿ ಅಂತ ತಮ್ಮ ದೇಹವನ್ನು ದಕ್ಷಿಸದೆ ಅವುಗಳನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಮತ್ತು ಬ್ರಹ್ಮಚೈತನ್ಯರ ಗುರುಗಳು ನೋಡಿ, ಅವರು ಅಷ್ಟೇ ಚುಟ್ಟ ಹಿಂಗೆ ಸೇರ್ತಾ ಇರ್ತಾರೆ ನೋಡಿ. ಅವ್ರ ಫೋಟೋಗಳಿದೆ. ಇವರೆಲ್ಲ ಯಾಕೆ ಹಂಗೆ ಸೇರ್ತಾ ಇದ್ರು ಅಂತಂದರೆ ಹೇಳಕ್ಕೆ ಬರಲ್ಲ ನಮಗೆ ಯಾತಕ್ಕೆ ಅಂತ. ಇತಿಹಾಸದಲ್ಲಿ ಅತ್ಯಂತ ವಿಸ್ತಾರವಾದ ಅನಾಸಕ್ತಿಯಿಂದ ಆಡ್ತಾ ಇದ್ರು. ಮೊದಲೇ ಕರ್ಮಯೋಗದಿಂದ ಮಾಡಿ ತತ್ವದಲ್ಲಿ ನಿಂತ ಮೇಲೆ ಏನು ಆಸಕ್ತಿ ಇದೆ ಅವ್ರಿಗೆ? ನಿಜವಾಗ್ಲೂ ಅವ್ರಿಗೆ ಏನೂ ಬೇಕಾಗಿಲ್ಲ. ಆದರೂ ಅವರು ಜನಗಳಿಗೋಸ್ಕರ, ಜನಗಳ ಸುಖಕ್ಕೋಸ್ಕರ ರಾಜ್ಯಭಾರ ಮಾಡ್ತಾ ಇದ್ರು. ನೀವು ಒಂದ್ಸಾರಿ ಮುಕ್ತರಾಗ್ಬಿಡಿ, ಆಮೇಲೆ ನೀವು ಯಾವ ಫೀಲ್ಡಲ್ಲಿ ಬೇಕಾದರೂ ಇರಿ. ಯಾರು ಹೇಳಿದ್ರು ನಿಮಗೆಲ್ಲ ಬಿಟ್ಬಿಟ್ಟು ಹಾಗೆ ಇರಿ ಅಂತ? ಹಿಂದಿನ ಕಾಲದಲ್ಲಿ ಎಲ್ಲ ಅವ್ರವ್ರ ಕೆಲಸಗಳು ಮಾಡ್ಕೊತಾ ಇದ್ರು. ಬಟ್ ಎಲ್ಲರೂ ತುಂಬ ಜನ ಮುಕ್ತರ ಆಗ್ತಾ ಇದ್ರೇನು? ಆಗಿನ ಕಾಲದಲ್ಲೂ ಕಷ್ಟಿದ್ದೀರ ಅಂತಾನೆ ಹೇಳೋದು. ತುಂಬ ಜನ ಅಂದರೆ ಏನು, ಮನೆಗೆ ಒಬ್ಬೊಬ್ರೇನಿಲ್ಲ, ಅಟ್ಲೀಸ್ಟ್ ತುಂಬ ಜನ ಇರ್ತಾ ಇದ್ರು ಅಂತ ನಾನು ಅನ್ಕೊಂತೀನಪ್ಪ. ಆಗಿರ್ತಾ ಇದ್ರು. ಈಗ ಹುಡ್ಕಿದ್ರೆ ಸಿಗೋದಿಲ್ಲ ನಿಮಗೆ. ಹುಡುಕಿ ನೋಡೋಣ, ಯಾರಾದರೂ ಒಬ್ರು ತೋರಿಸಿ ನನಗೆ, ಇವರು ಮುಕ್ತರಾಗಿದ್ದಾರೆ ಸ್ವಾಮಿ, ತತ್ವದಲ್ಲಿ ನಿಂತಿದ್ದಾರೆ ಅಂತ. ಸಿಗೋದಿಲ್ಲ. ಕಷ್ಟ ಅಂದರೆ ಕಷ್ಟ. ರಾಜ್ಯವನ್ನು ಅದು ಅವರು ನೋಡಿ. ಆದರೆ ನಮಗಿಂತ ತುಂಬ ಕೆಲಸ ಮಾಡ್ತಾ ಇದ್ರು ಅವರು, ಅದು ಇಂಪಾರ್ಟೆಂಟು. ಮತ್ತು ತುಂಬ ಸರಳವಾದ ಜೀವನ, ಆಡಂಬರ ಇಲ್ಲ, ಮೋಸ ಇಲ್ಲ, ವಂಚನೆ ಇಲ್ಲ, ಕಪಟ ಇಲ್ಲ. ಅವ್ರಿಗೇನು ಬೇಕಾಗಿಲ್ಲ. ಅವಾಗ ಹೆಂಗೆ ಆಡ್ತಾರೆ ಅವರು? ಅವ್ರಿಗೋಸ್ಕರ ಏನು ಬೇಡ ಅಂತಂದರೆ ಜೀವನ ಹೇಗೆ ಮಾಡ್ತಾರೆ ಅವರು? ಜನಗಳನ್ನ ಹೇಗೆ ನೋಡ್ಕೊತಾರೆ?
ಯಾರನ್ನು ಕಂಡ್ರೂ ಪ್ರೀತಿ, ವಾತ್ಸಲ್ಯ, ಪ್ರೇಮ, ಸಹನೆ, ತಾಳ್ಮೆ, ಅನುಕಂಪ, ಕ್ಷಮೆ ತಾಂಡ್ ಬರ್ತಾ ಇರುತ್ತೆ ಅವರಲ್ಲಿ. ಅಂಥವ್ರು ರಾಜ್ಯ ಆಳಿದ್ರೆ ಹೆಂಗೆ ಧರ್ಮ ಇರುತ್ತೆ. ಶ್ರೀರಾಮಚಂದ್ರ ಎಂಥ ವೈರಾಗ್ಯ ಚಕ್ರವರ್ತಿ, ಎಷ್ಟು ಸರಳವಾಗಿ ಜೀವನ ಮಾಡ್ತಾ ಇದ್ದೆ. ಸೀತಾಮಾತೆ, ಆ ಭರತ 14 ವರ್ಷಗಳ ಕಾಲ ಎಷ್ಟು ವೈರಾಗ್ಯದಿಂದ ಇರ್ತಾ ಇದ್ದ. ಅವನಿಗೇನು ಕಡಿಮೆ ಇತ್ತು, ರಾಜ್ಯದಲ್ಲಿ ಇರ್ಬೋದಾಗಿತ್ತು. ಆದರೂ ಕೂಡ ಅವನು ಅವ್ರ ಅಣ್ಣನ ಥರ ಕುಟೀರದಲ್ಲಿ ದೂರ ಇದ್ಕೊಂಡು ಹಣ್ಣು ಹಂಪಲು ತಿನ್ಕೊಂಡು ಎಷ್ಟು ವೈರಾಗ್ಯದಿಂದ ಇರ್ತಾ ಇದ್ದ. ಹಾಗೆ ಹಿಂದಿನ ಕಾಲದಲ್ಲಿ ನಾವು ಲೆಕ್ಕ ಹಾಕೊಂಡ್ರೆ ಇಂಥವ್ರನ್ನೆಲ್ಲ ನೋಡಿದ್ರೆ ಏನನ್ಸುತ್ತೆ, ಕೊನೆಗೆ ಅವರಲ್ಲಿರುವ ಬಲು ಮಂದಿ ವಿದೇಹರು, ದೇಹಾಭಿಮಾನವಿಲ್ಲದವರೇ ಆಗಿದ್ರು. ಈಗ ನಮಗೆ ಸಿಗೋದು ಇವರು ಯಾರು, ನಮ್ಮ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟ್ರು ನರೇಂದ್ರ ಮೋದಿ ಅವರು. ಅಂಥವ್ರು ಬರಬೇಕು. ಮತ್ತೆ ಇತಿಹಾಸದಲ್ಲಿ ಅತ್ಯಂತ ವಿಸ್ತಾರವಾದ ರಾಜ್ಯವನ್ನು ಆಳುತ್ತಿದ್ದ ಅಶೋಕನು ಎಂಥ ವೈರಾಗ್ಯ ಶಿಖಾಮಣಿ. ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಬುದ್ಧನ ಇದನ್ನೆಲ್ಲ ಕೆತ್ತಿಸಿ ಮಾಡಿ ಅವ್ರು ಮಾಡಿದ್ದಕ್ಕೆ ಬುದ್ಧನ ಒಂದು ಫಿಲಾಸಫಿ ಉಳ್ಕೊಂತೇನೋ ನೋಡಿ. ಇವರೆಲ್ಲ ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ, ರಾಜರಾಗಿದ್ರು, ಎಷ್ಟು ಸರಳವಾದ ಜೀವನ ಮಾಡಿಕೊಂಡು ನಮ್ಮ ದೇಶದ ಜನರಿಗೆ ವೈರಾಗ್ಯವಿದ್ದಾಗ ಹೆಚ್ಚಿನ ಗೌರವ ಇತ್ತು. ಈಗೇನಾಗಿದೆ, ವೈರಾಗ್ಯ ಅಂತಂದ್ರೆ ಅದು ಏನು ಅಂತ ಹೇಳ್ತಾರೆ. ನಿಜವಾಗ್ಲೂ ಇಂಥವ್ರನ್ನೆಲ್ಲ ನೋಡಿದ್ರೆ ನಮ್ಗೆ ಏನು ಅನ್ಸುತ್ತೆ ಅಂದ್ರೆ, ನನಗನ್ಸಿತ್ತು, ನಾನು ಹೇಳ್ತೀನಿ. ಯಾವಾಗ ನರೇಂದ್ರ ಮೋದಿ 2ನೇ ಸಾರಿ ಎಲೆಕ್ಷನ್ಗೆ ನಿಂತ್ಕೊಂಡಾಗ ನಾನು ಪೇಪರ್ ಓದಲ್ಲ, ಟಿ ವಿ ನೋಡಲ್ಲ, ನಾನು ಮಿಸಸ್ನ ಇವ್ರನ್ನ ಕೇಳ್ತಾ ಇರ್ತೀನಿ ಹೆಂಗೆ ಆಡ್ತಾರವ್ರು. ಇಲ್ಲಿಗೆ ಬಂದಾಗಲೂ ನಾನು ಅದನ್ನೇ ಕೇಳಿದ್ದು, ಇಲ್ಲಿ ಪ್ರೆಸಿಡೆಂಟು ಹೇಗೆ ಆಳ್ತಾನೆ, ಅವನು ಜನಗಳನ್ನ ಹೇಗೆ ನೋಡ್ಕೊತಾನೆ ಅಂತಲೇ ನಾನು ಕೇಳಿದೆ. ಅಷ್ಟೇ ಕೇಳೋದು, ನಾನು ಇನ್ನೇನು ಕೇಳಲ್ಲ. ನನಗೆ ಅವು ಅರ್ಥನೂ ಆಗಲ್ಲ, ಗೊತ್ತಾಗೋದೇ ಇಲ್ಲ. ಹಾಗೆ ಆ ನರೇಂದ್ರ ಮೋದಿ ಮಾಡಿದ್ದನ್ನೆಲ್ಲ ನಾನು ಮಿಸಸ್ ಹತ್ರ ಕೇಳ್ತಾ ಇದ್ದೆ. ಮತ್ತು ಆ ಸೂಲಿಬೆಲೆ ಚಕ್ರವರ್ತಿ ಹೇಳ್ತಾ ಇದ್ದ, ಅವನ್ನೆಲ್ಲ ಕೇಳ್ತಾ ಇದ್ದರೆ ನನಗನ್ಸಿದ್ದು, ನಾನು ಮಾಡಿದ್ದು, ನನಗೆ ಮೋಕ್ಷ ಅಂದರೆ ಪಂಚಪ್ರಾಣ. ನಾನು ನನಗೋಸ್ಕರ ಆಗಲಿ, ನನ್ನ ಸಂಸಾರಕ್ಕೋಸ್ಕರ ಆಗಲಿ ಯಾವತ್ತೂ ದೇವ್ರ ಹತ್ರ ಏನೋ ಕೇಳ್ದವನೇ ಅಲ್ಲ. ಈ ವಿಚಾರಗಳು ಗೊತ್ತಾದ ಮೇಲೆ ಮೊದಲು ನಾನು ಯಾವತ್ತೇನು ಕೇಳಿಲ್ಲ. ಹೇಳಬೇಕು ಅಂದ್ರೆ ನನಗೆ ಯಾವತ್ತೂ ದುಃಖ ಮೊದಲೂ ಇಲ್ಲ, ಈಗಲೂ ಇಲ್ಲ. ಮತ್ತು ಎಷ್ಟೋ ಜನ ಕೇಳ್ತಾರೆ, ನೀನು ಆನಂದವಾಗಿದೆಯಲ್ಲ, ಮತ್ತು ನಿನಗೆ ಯಾಕೆ ಮೋಕ್ಷ ಬೇಕು? ನನಗೆ ಗೊತ್ತಿಲ್ಲ, ಅದು ಬೇಕು ಅನಿಸುತ್ತೆ, ಏನಾದರೂ ಇಟ್ಕೊಳ್ಳಿ. ಕೊನೆಗೆ ನರೇಂದ್ರ ಮೋದಿ ನಿಂತಾಗ ನನಗನ್ನಿಸ್ತು, ಅಯ್ಯೋ, ನನ್ನೊಬ್ಬನಿಗೆ ಮೋಕ್ಷ ಬಂದು ಏನಾಗಬೇಕು. ಬಟ್ ನಾವು ಮಾಡಿರೋ ಸಾಧನೆ ತುಂಬ ಕಡಿಮೆ. ಮತ್ತು ಅಳಿಲು ಸೇವೆ ಅಂತ ಹೇಳಿ ದೇವರ ಮನೆಯಲ್ಲಿ ಹೋಗಿದ್ದೆ. ಅವತ್ತು ಒಂದು ಸಂಕಲ್ಪ ಮಾಡಿದೆ, ನಾನು ಏನು ಸಾಧನೆ ಮಾಡಿದ್ದೇನೋ ಇಲ್ಲಿವರೆಗೂ ತುಂಬ ಕಡಿಮೆನೆ. ಅದು ಇಂಥ ಮಹಾತ್ಮರು ರಾಜ್ಯ ಆಳಿದ್ರೆ ನಿಜವಾಗ್ಲೂ ಎಷ್ಟು ಜನಗಳಿಗೂ ಉಪಯೋಗ ಆಗುತ್ತೆ. ನಾವಂತೂ ಏನೂ ಮಾಡೋಕ್ಕಾಗೋದಿಲ್ಲ. ಅಂಥವ್ರು ಬರಲಿ ಅಂತ ಹೇಳಿ ಅವತ್ತು ಉದ್ದರಣೆ ನೀರವರೆಗೆ ಬಿಟ್ಟೆ. ಯಾಕೆ ಹೇಳಿದೆ ಅಂತಂತಂದರೆ, ಇಂಥ ಮಹಾತ್ಮರನ್ನ ನೆನೆಸ್ಕೊಂಡ್ರೆ ನಮಗೆ ಆನಂದವಾಗತ್ತೆ. ನಾವು ಮಾಡದೇ ಇದ್ದರೆ ಹೋಗಲಿ, ಅಂಥವ್ರಿಗೆ ನಾವು ಸ್ವಲ್ಪ ನಾವು ಮಾಡೋ ಪ್ರಾರ್ಥನೆ, ಅದಕ್ಕೆ ಹೇಳೋದು ನಮ್ಮಲ್ಲಿ ಮೈತ್ರಿ ಭಾವನೆ. ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿದ್ದೇ ಧ್ಯಾನಾದಿಗಳನ್ನ ಇಂಥವು ಮಾಡಿದ್ರೆ ಅಲ್ಲಿ ನಿಜವಾಗ್ಲೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ಲ, ಇದು. ಆದ್ದರಿಂದ ಹಾಗೆ ಅಂಥವರು ಮೇಲಕ್ಕೆ ಬರಬೇಕು. ಎಷ್ಟು ಸರಳವಾದ ಜೀವನ, ಎಷ್ಟು ಸಿಂಪಲ್ ಜೀವನ ನರೇಂದ್ರ ಮೋದಿದು. ಇವ್ರಿಗೆ ಹೆಂಗೆ ಬಂತು? 10 ವರ್ಷಗಳ ಕಾಲ ಹಿಮಾಲಯದಲ್ಲಿ ಏನು ಮಾಡಿದ್ರೂ ಗೊತ್ತಿಲ್ಲ. ಅವರು ಬೇಕಾದಷ್ಟು ಸಾಧನೆ ಮಾಡಿದ್ದಾರೆ, ಋಷಿಮುನಿಗಳ ಜೊತೆಯಲ್ಲಿ ಇದ್ದಿದ್ದಾರೆ. ನನಗೆ ರಾಜ್ಯ ಬೇಡ ಅಂತ ಹೋದವರು ಅವರು. ಅಲ್ಲಿರೋ ಋಷಿಮುನಿಗಳು, ಇಲ್ಲ, ನಿನ್ನಿಂದ ಬೇಕಾದಷ್ಟು ಕೆಲಸ ಆಗಬೇಕಾಗಿದೆ, ಹೋಗು, ನೀನು ಹೋಗಬೇಕು, ನಿನ್ನಂಥವ್ರು ಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಯಾವಾಗ ನೀವು ವೈರಾಗ್ಯ ನಿಮ್ಮಲ್ಲಿ ಬಂತೋ ಎಲ್ಲರೂ ಉದ್ಧಾರ ಆಗ್ಬಿಡ್ತಾರೆ. ಮನೆಯಲ್ಲಿ ಹೆಂಡತಿ ಮಕ್ಕಳು ಸ್ವಲ್ಪ ಕಷ್ಟ ಆಗ್ಬೋದು, ಮನೆ ಹತ್ತಿರದವ್ರಿಗೆ ಕಷ್ಟ ಆಗ್ಬೋದು. ಇವರು ವೈರಾಗ್ಯದಿಂದ ಇರೋದರಿಂದ ಮನೆಯವ್ರಿಗೂ ಅವ್ರಿಗೋ ಇವ್ರಿಗೋ ಸ್ವಲ್ಪ ಕಷ್ಟ ಆಗ್ಬೋದು. ಅದನ್ನೇ ಅವ್ರು ಕೇರ್ ಮಾಡೋದಿಲ್ಲ.
ಯಾರೋ ಒಬ್ರು ಕಣ್ಣೀರು ಒರೆಸೋದಕ್ಕೋಸ್ಕರ ಪ್ರಪಂಚದಲ್ಲಿರೋ ಎಲ್ಲರ ಕಣ್ಣೀರು ಒರೆಸೋದು ಹೇಗಿರುತ್ತೆ? ಬುದ್ಧ ಇದನ್ನೇ ಹೇಳ್ತಾನೆ. ಬುದ್ಧನ್ಗೆ ಹೇಳ್ತಾರೆ ನೀನು ರಾಜ್ಯವಾಳು ಅಂತ. ಅವನು ಹೇಳ್ತಾನೆ ನಾನು ರಾಜ್ಯ ಆಳಿದ್ರೆ ಬರೀ ಇಷ್ಟಕ್ಕೆ ಮಾತ್ರ ಜನಗಳ ಕಷ್ಟ ಸುಖ ನಾನು ನಿವಾರಣೆ ಮಾಡ್ಬೋದು. ಬಟ್ ನಾನು ಸನ್ಯಾಸಿಯಾಗಿದ್ದರೆ ಎಷ್ಟು ಜನಗಳ ಕಣ್ಣೀರು ಒರೆಸ್ತೀನಿ. ಅವನ ಹೆಂಡತಿ ಹತ್ಲೇನೋ, ಅವ್ರ ತಾಯಿ ಹತ್ರ ಅವ್ರ ತಂದೆ ಹತ್ರ ದುಃಖಪಟ್ಟರು, ಅದು ಬೇರೆ. ಆಮೇಲೆ ಕೊನೆಗೆ ಅವರು ಕೂಡ ಅದೇ ದಾರಿಗೆ ಬಂದರು. ಹೆಂಡತಿಗೆ ಎಷ್ಟೇ ದುಃಖ ಆಗಿರ್ಬೋದು, ಕೊನೆಗೆ ಆ ಬುದ್ಧ ಬಂದಾಗ ಅವಳ ಮಗನನ್ನು ಕೂಡ ದಾರೆ ಹರಿದು ಬಿಡ್ತಾಳೆ ಗಂಡನಿಗೆ. ನೀನು ಹೋದ ದಾರಿಲಿ ಕರ್ಕೊಂಡೋಗು, ನಾನು ಬರ್ತೀನಿ ಅಂತ ತಾಯಿ ಎಲ್ಲರೂ ಆ ದಾರಿನಲ್ಲಿ ಬರ್ತಾರೆ. ಇಂಥ ಒಂದು ಚೆನ್ನಾಗಿರೋ ಒಂದು ವಿದ್ಯೆ ಇದೆ. ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂಗಾಗುತ್ತೆ ಅಂತ ಹೇಳುವಂಥ ಇಂಥ ವಿದ್ಯೆ. ಮತ್ತು ನಮಗೂ ಆನಂದ, ಬೇರೆಯವ್ರಿಗೂ ಆನಂದ, ಸುತ್ತಮುತ್ತಲಿನವ್ರಿಗೂ ಆನಂದ. ಇಂಥದ್ದು ನಮಗೆ ಬೇಡವಾ? ನಾವು ಯಾಕೆ ಈ ಕಡೆ ಬರೋದಿಲ್ಲ? ಸ್ವಲ್ಪ ಯೋಚನೆ ಮಾಡಬೇಕು. ಬರೀ ಅಭಾವ ವೈರಾಗ್ಯವು ಏತಕ್ಕೂ ಬರೋದಿಲ್ಲ. ಪದಾರ್ಥಗಳ ಯೋಗ್ಯತೆಯನ್ನು ನಿರ್ಣಯಿಸಿಕೊಂಡು ಅವನ್ನು ಬಿಟ್ಟು ಹೆಚ್ಚಿನ ಸ್ಥಿತಿಗೆ ಏರಬೇಕೆಂಬ ಹವಣಿಕೆಯೇ ವೈರಾಗ್ಯ. ವೈರಾಗ್ಯ ಅಂತಂದರೆ ಏನು? ಯಾವುದೋ ಹೆಚ್ಚಿನ ಬೇಕು ಅಂತ ಕಡಿಮೆದನ್ನು ತ್ಯಾಗ ಮಾಡೋದು. ಇದು ನಾವೇನು ಹೇಳ್ಕೊಡ್ಬೇಕಾಗಿಲ್ಲ ಆಧ್ಯಾತ್ಮಕ್ಕೆ ಅಂತ. ಎಲ್ಲ ಕಡೆ ಹೀಗೆ ಮಾಡ್ತೀವಿ. SLC PUC ಓದ್ತಾ ಇರ್ತಾರೆ, ಅವರು ಟಿ ವಿ ನೋಡಲ್ಲ, ಸ್ಪೋರ್ಟ್ಸ್ ಆಗಲ್ಲ, ಫ್ರೆಂಡ್ಸ್ ಜೊತೆ ಸೇರೋಲ್ಲ. ಯಾಕೆ? ಟರ್ನಿಂಗ್ ಪಾಯಿಂಟ್ ಆಯಿತು. ಚೆನ್ನಾಗಿ ಓದಬೇಕು. ಅಮೇರಿಕಾಗೆ ಹೋಗಬೇಕು ಅಂತಂದರೆ ಎಲ್ಲೂ ಹೋಗಲ್ಲ. ಅಮೇರಿಕಾಗೆ ಬಂದ ಮೇಲೆ ಹೋಟ್ಲ್ಗಳಲ್ಲಿ ಕೆಲಸ ಮಾಡಿಕೊಂಡು ತುಂಬ ಸರಳ ಜೀವನ ಮಾಡಿಕೊಂಡು ಅವರೇ ಅಡುಗೆ ಮಾಡಿಕೊಂಡು ತಂದೆ ತಾಯಿಗಳನ್ನ ಬಿಟ್ಟು ಎಷ್ಟು ಚಿಕ್ಕವರು ಅಂಥವರೆಲ್ಲ ಹೋಗ್ತಾರೆ. ಯಾಕೆ ಹೋಗ್ತಾರೆ? ತ್ಯಾಗ ಅಲ್ವಾ ಇದು? ವೈರಾಗ್ಯ ಅಲ್ವಾ? ಇಷ್ಟವಾಗಿರೋದನ್ನು ಬಿಟ್ಟು ಕಷ್ಟ ಯಾತಕ್ಕೆ? ಹೆಚ್ಚಿನದು ಪಡೆಯೋದಕ್ಕೆ ಕಡಿಮೆದನ್ನು ತ್ಯಾಗ ಮಾಡಬೇಕು. ಸೊ ನಮ್ಮ ಮಕ್ಕಳಿಗೆ ಇದೆಲ್ಲ ಹೇಳ್ಕೊಡ್ಬೇಕು. ನಾವು ಚಿಕ್ಕ ವಯಸ್ಸಿಂದ ನಾವು ಅವ್ರನ್ನ ತುಂಬ ಬೆಳೆಸಿ ಪ್ರೀತಿ ಇರಬೇಕು. ತಪ್ಪು ಮಾಡಿದಾಗ ಶಿಕ್ಷೆ ಕೊಡಬೇಕು. ಮತ್ತು ಅವ್ರನ್ನ ಬೆಳೆಸ್ತಾ ಇದ್ದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಬಗ್ಗಕ್ಕಾಗೋದಿಲ್ಲ. ಅದಕ್ಕೆ ಫಸ್ಟ್ ಆಫ್ ಆಲ್ ನಾವು ಆ ದಾರಿಯಲ್ಲಿ ಜೀವ ಅದು ನೋಡ್ಕೋಬೇಕು. ಯಾಕೆಂದ್ರೆ ನಾವಿಲ್ಲದೆ ಇದ್ದರೆ ಮಕ್ಕಳು ಬರೋದೂ ಇಲ್ಲ, ನಾವು ತಿದ್ದಕ್ಕೆ ಬರೋದೂ ಇಲ್ಲ. ಆದ್ದರಿಂದ ಕಾಲದಲ್ಲಿ ರಾಜರುಗಳು ತಮ್ಮ ಮಕ್ಕಳಿಗೆ ರಾಜ್ಯವನ್ನು ಕೊಟ್ಟು ತಪೋವನಕ್ಕೆ ಹೋಗ್ತಾ ಇದ್ರು. ಎಷ್ಟು ಚೆನ್ನಾಗಿದೆ! ಯಾವುದನ್ನು ಬಿಡಿ ಅಂತ ಹೇಳಲ್ಲ ಶಾಸ್ತ್ರ. ಹೋಗಿ ನೀವು ಸಂಸಾರ, ಹೆಂಡತಿ, ಮಕ್ಕಳು, ಮದುವೆ ಮಾಡ್ಕೋಬೇಕು, ಈ ಸುಖಗಳನ್ನ ಅನುಭವಿಸ್ಬೇಕು. ಅನುಭವಿಸಿ ಬೇಡ ಅಂತಿಲ್ಲ. ದೇವರು ಕೊಟ್ಟಿರೋದು ಯಾಕೆ? ಅನುಭವಿಸೋಕ್ಕೆ. ಬಟ್ ಪ್ರಾಪರ್ ಚಾನಲ್ ಬಿಡಬಾರ್ದು ಅಂತ ಹೇಳ್ತಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಮಾಡಿ. ಮೋಸ ಮಾಡಬಾರ್ದು, ಹಿಂಸೆ ಕೊಡಬಾರ್ದು, ಧರ್ಮದಿಂದ ಸಂಪಾದನೆ ಮಾಡಿ. ಇದು ಇದೆಯಾ ನಮಗೆ? ನಾವು ಚೆಕ್ ಮಾಡ್ಕೊತಾ ಇರಬೇಕು. ಮತ್ತು ನಮ್ಮ ದೇಶದ ವಾಗ್ಮಯದಲ್ಲಿನ ಅನೇಕ ಕಥೆಗಳಲ್ಲಿ ಕಂಡುಬರುತ್ತಂತೆ ವೈರಾಗ್ಯ ಹೆಚ್ಚಿನ ಸುಖದ ಆಸೆಗೆ ಕಾರಣ. ಈವನ್ ಸಾಮಾನ್ಯ ಗೃಹಸ್ಥರಿಗೂ ಕೂಡ ವೈರಾಗ್ಯವನ್ನು ಶಾಸ್ತ್ರದಲ್ಲಿ ಉಪದೇಶಿಸಿರುತ್ತೆ. ಇದನ್ನೇ ಧರ್ಮ, ಅರ್ಥ, ಕಾಮ, ಮೋಕ್ಷ. ನೋಡಿ, ಧರ್ಮ, ಅರ್ಥ, ಕಾಮ ಬಿಡಲಿಲ್ಲ, ಧರ್ಮದ ಬೇಸ್ ಮೇಲೆ ಮಾಡಿ. ಮತ್ತೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಮತ್ತು ನಮ್ಮಲ್ಲಿ 4 ಆಶ್ರಮಗಳು ಹೇಳ್ತಾರೆ: ಬ್ರಹ್ಮಚರ್ಯ, ವಾನಪ್ರಸ್ಥ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಗೃಹಸ್ಥ ಮಾಡಿ, ಅದಾದ ಮೇಲೆ ವಾನಪ್ರಸ್ಥ ಮಾಡಬೇಕು, ಅದಾದಮೇಲೆ ಸನ್ಯಾಸ ಮಾಡಬೇಕು. ಹೇಗಿದೆ ನೋಡಿ, ಇದು ಅಲ್ಲಿಗೆ ಕರ್ಕೊಂಡೋಗುತ್ತೆ. ಯಾರನ್ನೂ ಬಿಡೋದಿಲ್ಲ, ಕಳ್ಳನ್ನೂ ಬಿಡೋದಿಲ್ಲ. ನಮ್ಮಲ್ಲಿ ತಮೋಗುಣದವ್ರನ್ನೂ ಬಿಡೋದಿಲ್ಲ. ತಮೋಗುಣದವ್ರಿಗೊಂಥರ ಆಸೆ ತೋರಿಸುತ್ತೆ. ಅವ್ರಿಗೆ ಪ್ರಪಂಚದ ಆಸೆಗಳನ್ನ ತೋರಿಸಿ ಮೆತ್ತಿಗೆ ಅಲ್ಲಿಗೆ ಬಾ. ರಜೋಗುಣದಿಂದ ತಮೋಗುಣದಿಂದ ರಜೋಗುಣಕ್ಕೆ ಬಾ. ಒಬ್ಬನಿಗೆ ಆಸೆ ತುಂಬ ಇರುತ್ತೆ, ತಮೋಗುಣದವರಿಗೆ ಸೋಂಬೇರಿಗಳು. ಯಾವುದೋ ಕಾರಣದಿಂದ ಅವರು ಮಾಡಲ್ಲ ಅಷ್ಟೇ. ಆಸೆಗಳು ಒಳಗಡೆ ಕುದೀತಾ ಇರುತ್ತೆ. ರಜೋಗುಣದವನಿಗೂ ಕುದೀತಾ ಇರುತ್ತೆ, ಆದರೆ ಅವನು ಎಫರ್ಟ್ ಹಾಕಿ ಪಡ್ಕೊಂಡ್ಬಿಡ್ತಾನೆ. ಅವನಿಗೂ ವ್ಯತ್ಯಾಸ ಏನು ಅಂದರೆ, ಇವನಿಗೆ ಬೇಕು ಸೋಂಬೇರಿ. ರಜೋಗುಣದವನು ಅವನಿಗೂ ಬೇಕು, ಆದರೆ ಅವನು ಸೋಂಬೇರಿ ಅಲ್ಲ, ಚಟುವಟಿಕೆಯಿಂದ ಇರ್ತಾನೆ, ಆಕ್ಟಿವ್ ಆಗಿರ್ತಾನೆ. ಹೇಳಬೇಕು ಅಂದರೆ ಬೆಳಗ್ಗೆ ಎದ್ದರೆ ಇವರು ಹೇಳ್ತಾರಲ್ವಾ,
ಯಾರೋ BM ಹೆಗ್ಡೆ, ಬೆಳಿಗ್ಗೆ ಎದ್ದಿದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ? ಬಾ, ಎಷ್ಟು ಚೆನ್ನಾಗಿದ್ದೀನಿ, ಏನು ಕೆಲಸ ಬೇಕಾದ್ರೂ ಮಾಡಕ್ಕೆ ರೆಡಿ ಅಂತ ಇರ್ಬೇಕು ನಾವು. ಹೇಳ್ತಾ ಇದ್ದಂಗೆ ಥೂ ಯಾಕೆ ಹುಟ್ಟಿಸ್ನೋ ದೇವ್ರು, ಬೆಳಿಗ್ಗೆ ಯಾಕೆ ಮಾಡಿದ್ನೋ ಅಂತ ಅಂದರೆ ನೀವು ರೋಗದಲ್ಲಿದ್ದೀರ ಅಂತಲೇ ಹೇಳೋದು ಅವರು. ಯಾಕೆ? ಎದ್ದಿದ ತಕ್ಷಣ ನಾವು ಚಟುವಟಿಕೆಯಿಂದ ಇರಬೇಕು. ಅವ್ನು ರಜೋಗುಣನೇ ಆಗಿರಲಿ, ಹಂಗಿರ್ತಾರೆ. ಕಳ್ಳ ಮಧ್ಯರಾತ್ರಿ ಕಳ್ತನ ಮಾಡ್ತಾನೆ, ಹೆಂಗೆ ಮಾಡಬೇಕು? ಧೈರ್ಯದಿಂದ ಮಾಡಬೇಕು. ಅವನಿಗಿರೋ ಧೈರ್ಯ ಎಲ್ಲಿ ಯಾರಿಗೆ ಬರುತ್ತೆ? ಆ ಧೈರ್ಯ ಮುಂದಕ್ಕೆ ಸಹಾಯ ಮಾಡುತ್ತೆ. ಧೈರ್ಯ, ಸ್ಥೈರ್ಯ, ಸ್ಥಿರತ್ವ ಬರುತ್ತದೆ. ಆದರೆ ಇವನಿಗೆ ಒಂದು ಮಿಸ್ಟೇಕ್ ಏನು ಅಂತಂದರೆ, ತಮೋಗುಣದವನಿಗೆ ಲೆಕ್ಕ ಹಾಕಿದ್ರೆ ಇವನಲ್ಲಿ ಅಹಂಕಾರ ಇರುತ್ತೆ. ನಾನು, ನನ್ನದು ಅನ್ನೋದು ತಾಂಡವಾಡ್ತಾ ಇರ್ತಾ. ಆಡ್ಕೊಳ್ಳಿ ಬಿಡಿ. ವಿವೇಕಾನಂದರು ಅದನ್ನೇ ಹೇಳಿದ್ದು. ಒಬ್ಬ ತಮೋಗುಣದವನು ಬಂದರೆ ಅವನು ನನಗೆ ಜಪ ಕೊಡಿ ಅಂತಾನೆ. ಅವನು ತಮೋಗುಣದವನು, ಮಾಡೋದಿಲ್ಲ, ಸೋಂಬೇರೆ. ಕಳ್ತನ ಮಾಡು ಅಂತ ಹೇಳ್ತಾರೆ ಅವ್ರಿಗೆ. ಎಲ್ರಿಗೂ ಆಶ್ಚರ್ಯ ಆಗುತ್ತಲ್ವ. ಬಟ್ ವಿವೇಕಾನಂದರು ಯಾಕೆ ಹೇಳಿದ್ರು ಅಂತಂದರೆ ಇದಕ್ಕೆ. ಫಸ್ಟತ್ತು ಅಂತಾನೆ ಅವನು ಕಳ್ತನ ಮಾಡಲಿ ಅಂದರೆ ಅಷ್ಟೇ, ಮಾಡಲಿ ಅಂತ ಅರ್ಥ ಅಲ್ಲ. ಹಾಗೆ ಕಳ್ತನ ಮಾಡೋನು ರಜೋಗುಣದಲ್ಲಿರೋನ ಮೆತ್ತಿಗೆ ಸತ್ವಗುಣಕ್ಕೆ ಬರ್ತಾನೆ. ಒಂದಲ್ಲ ಒಂದು ದಿವಸ ಈ ವಿಚಾರಗಳು ಬಿದ್ದರೂ, ಅದಕ್ಕೆ ಹೇಳಿದ್ದು ನಾವು ಮಾಡ್ತೀವೋ ಬಿಡ್ತೀವೋ ಈ ವಿಚಾರಗಳನ್ನಂತೂ ಕೇಳ್ತಾ ಇರೋಣ. ಅಟ್ಲೀಸ್ಟ್ ಅಷ್ಟು ಸಂಸ್ಕಾರ ಬರುತ್ತೆ. ನಮ್ಮ ಮಕ್ಕಳು ಈ ವಿಚಾರ ಕೇಳ್ತಾ ಇರಲಿ, ಅದನ್ನು ಹೇಳೋದು. ಅದರಿಂದ ಒಂದು ಸಾರಿ ರಜೋಗುಣದಿಂದ ಸತ್ವಗುಣಕ್ಕೆ ಬರ್ತಾರೆ ಅಂತಂತಂದರೆ, ಸತ್ವಗುಣದಲ್ಲಿ ಈ ಕರ್ಮಯೋಗ ಅಡಾಪ್ಟ್ ಮಾಡ್ಕೊತಾರೆ. ಕರ್ಮಯೋಗ ಅಡಾಪ್ಟ್ ಮಾಡಿಕೊಂಡ್ರು ಅಂತಂದರೆ ಗುಣಾತೀತನಾಗೋದಕ್ಕೆ ತುಂಬ ಹತ್ತಿರ. ಯಾರು ಸತ್ವಗುಣದಲ್ಲಿ ಇರ್ತಾರೋ, ಸ್ವಲ್ಪ ಈ ಕಡೆ ಒಲವು ಬರುತ್ತೋ ಅವರಿಗೆ ಸಾಧನ ಚತುಷ್ಟಯ ಯೋಗ್ಯತೆ ಇರುತ್ತೆ. ನಾವೇ ನೋಡ್ಕೋಬೇಕು ನಾವು ಯಾವ ಗುಣದಲ್ಲಿದ್ದೀವಿ, ಇನ್ನೂ ನನ್ನ ಸಾಧನೆ ಎಲ್ಲಿಂದ ಎಲ್ಲಿಗೆ ಬರಬೇಕು. ಮತ್ತು ಇದರಲ್ಲಿ ನಾವೇನು ಕೊರ್ಗದ್ಬೇಕಾಗಿಲ್ಲ. ಅಯ್ಯೋ ನಾನು ತಮೋಗುಣದಲ್ಲಿದ್ದೀನಾ, ರಜಗುಣದಲ್ಲಿದ್ದೀನಾ ಅಂತ. ನಾವು ಹೋಗಲೇಬೇಕು, ಬೇರೆ ದಾರಿ ಇಲ್ಲ. ನಾನು 4ನೇ ಕ್ಲಾಸ್ನಲ್ಲಿ ಇದ್ಬಿಟ್ಟು ನಾನು ಕಾಲೇಜ್ ಹುಡುಗ ಅಂತ ಅಂದ್ಕೊಂಡ್ರೆ ಅನ್ಕೋಬಹುದು. ಬಟ್ ನಮಗೆ ಅದು ಸಹಾಯ ಆಗೋದಿಲ್ಲ. ಮತ್ತು ಇವೆಲ್ಲ ಹೇಗೆ ಬರುತ್ತೆ? ಎಷ್ಟಾದರೆ ಅಷ್ಟು ವಿಚಾರ ಕೇಳ್ತಾ ಇರಬೇಕು, ಪುಸ್ತಕಗಳು ಓದ್ತಾ ಇರಬೇಕು, ಅದರಲ್ಲೇ ಚಿಂತನೆ ಮಾಡ್ತಾ ಇರಬೇಕು. ಜೊತೆಗೆ ಸ್ವಲ್ಪ ಅಡಾಪ್ಟ್ ಮಾಡ್ಕೋಬೇಕಪ್ಪ ಹಾಗೆ. ಸೊ ಯಾರು ವೈರಾಗ್ಯ ಚಕ್ರವರ್ತಿ ಆಗಿರ್ತಾರೋ ಅವರು ಇರೋಷ್ಟು ಸುಖ ಯಾರಿಗೂ ಇರೋದಿಲ್ಲ. ಸಾಮಾನ್ಯ ಗೃಹಸ್ಥರಿಗೂ ಕೂಡ ವೈರಾಗ್ಯವನ್ನ ಶಾಸ್ತ್ರದಲ್ಲಿ ಉಪದೇಶ ಮಾಡಿದೆ. ಹಿತಮಿತವಾಗಿ ರಾಗದ್ವೇಷವಿಲ್ಲದೆ ವಿಷಯಗಳನ್ನು ಭೋಗಿಸುವುದನ್ನ ಅಲ್ಲವೇ ಅವನಿಗೆ ಇಹ ಸೌಖ್ಯ ಎಲ್ಲ ಸಿಗೋದು. ಆ ಸುಖ ರಾಗದ್ವೇಷಗಳು ಇರಬಾರದು. ಅಂದರೆ ಧರ್ಮದ ಚೌಕಟ್ಟಿನಲ್ಲೇ ಅವನು ಸಂಪಾದನೆ ಮಾಡಬೇಕು ಮತ್ತು ಅವನ ಅನುಭವಿಸ್ಬೇಕು. ಆದರೆ ಇಷ್ಟಿದ್ರೆ ಸಾಲದು. ಇಂದ್ರಿಯಾರ್ಥಗಳ ಭೋಗವೇ ನಮ್ಮ ಗುರಿಯಲ್ಲ. ನೋಡಿ, ಮೆತ್ತಗೆ ತಗೊಂಬಂದ್ಬಿಡ್ತಾರೆ ಅಲ್ಲಿಗೆ. ಹಾಗೆ ಅನ್ಕೊಂಡು ಬರೀ ಇಲ್ಲೇ ಇರಬೇಕು ಅಂತನಾ? ಅಲ್ಲ. ಅದಕ್ಕೆ ಶಾಸ್ತ್ರದ ವಿಚಾರ ಕೇಳ್ತಾ ಇದ್ರೆ ಒಂದಲ್ಲ ಒಂದು ದಿವಸ ನಮಗೆ ಶಾಸ್ತ್ರ ವಿಚಾರ ಇಲ್ಲೇ ಕೇಳಬೇಕು ಅಂತಿಲ್ಲ. ನೀವೆಲ್ಲಾದರೂ ಕೇಳಿ, ಯಾವುದಾದ್ರೂ ಓದಿ, ಯಾವ ಗುರುಗಳ ಹತ್ರ ಆದರೂ ಹೋಗಿ ಸ್ವಲ್ಪ ಬೀಳ್ತಾ ಇರಲಿ. ನಾವು ಹೊರಗಡೆ ಪ್ರಪಂಚದಲ್ಲಿರ್ತೀವಿ, ಸ್ವಲ್ಪ ಇದ್ರ ವಿಚಾರ ಬೀಳ್ತಾ ಇದ್ದರೆ, ಏಟು ಬೀಳ್ತಾ ಇದ್ರೇ ಅದು ಕರಗೋದಲ್ವಾ, ಅಥವಾ ಮೆತ್ತಗಾಗೋದು. ಹಾಗೆ ಮನುಷ್ಯನ ವಿಷಯಗಳನ್ನು ಭೋಗಿಸುವುದು ಪಶುಗಳಿಗೂ ಇದೆಯಲ್ಲ. ವಿಷಯಗಳನ್ನ ಪಶುಗಳು ಭೋಗಿಸುತ್ತೆ. ಹಾಗಾದ್ರೆ ನಾವು ಹಾಗೆ ಭೋಗಿಸ್ತಾ ಇದ್ದರೆ ನಮಗೂ ಅದಕ್ಕೂ ವ್ಯತ್ಯಾಸ ಏನು? ಮನುಷ್ಯನ ಅದಕ್ಕೆ ಹೆಚ್ಚುಗಾರಿಕೆ ಏನು? ಮನುಷ್ಯನು ಹುಟ್ಟಿರುವುದು ಪ್ರಕೃತಿಯೋ ಹಾಳಾಗಿರುವುದಕ್ಕಲ್ಲ. ನಾವು ಹಾಳಾಗಿದ್ರೆ ಹಾಳಾಗೋಗ್ಲೆ, ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ವಲ್ಲ ನಾವು, ಅದನ್ನು ಸ್ವಾಧೀನಕ್ಕೆ ತಂದುಕೊಂಡು ಆಳುವ ಸ್ಥಿತಿಗೆ ಏರಬೇಕು. ನಾವು ಹೇಳ್ದಂಗೆ ನಮ್ಮ ಇಂದ್ರಿಯಗಳು, ಪ್ರಕೃತಿ ಎಲ್ಲ ಕೇಳಬೇಕು. ಪ್ರಕೃತಿ ನಾವು ಹೇಳ್ದಂಗೆ ಕೇಳಲ್ಲ. ಯಾವಾಗ ಮಳೆ ಆಗಬೇಕು, ಯಾವಾಗ ಚಳಿಗಾಲ, ಬೇಸಿಗೆ ಕಾಲ ಏನು ಬರುತ್ತೋ ಅದು ಬರುತ್ತೆ. ನಾವು ನಮ್ಮ ಇಂದ್ರಿಯಗಳನ್ನ ಚೆನ್ನಾಗಿ ಪಳಗಿಸಿದ್ರೆ ಹಾಗಾಗತ್ತೆ. ಈ ದೃಷ್ಟಿಯಿಂದ ಅನೇಕ ಯಂತ್ರಗಳನ್ನು ಕಂಡುಹಿಡಿದು ಈಗಿನ ನಾಗರಿಕರೆಂದು ಅನಿಸಿಕೊಂಡಿರುವ ವಿವಿಧ ಭೋಗಗಳನ್ನು ಅನುಭವಿಸುತ್ತಿರ್ತಾರೆ. ಎಷ್ಟೊಂದು ನಮಗೆ ಕಂಫರ್ಟ್ ಕೊಟ್ಟಿದೆ ಈ ಒಂದು ವಿಜ್ಞಾನ ಅಥವಾ ಸೈನ್ಸು. ನಿಜ, ಅವನ್ನ ಉಪಯೋಗಿಸ್ಕೊಳ್ಳಿ. ಆದರೆ ಏನು, ಯಂತ್ರಗಳೆಂಬುವು ಕಂಪನಿಗಳ ಅಧೀನ, ಕಂಪನಿಗಳು ಆಶೆಗೆ ಅಧೀನ. ಎಷ್ಟೇ ಯಂತ್ರಗಳನ್ನು ಕಂಡುಹಿಡಿಯಲಿ, ಈಗಿನ ಜನರು ಆಶೆಗೆ ದುರಾಸರಾಗಿರ್ತಾರೆ.
ಹಿಂದಿನ ಕಾಲದಲ್ಲಿ ಇವೆಲ್ಲ ಏನೇ ಇರಲಿಲ್ಲಪ್ಪ, ಕಷ್ಟ ಜೀವನ ಮಾಡ್ತಾ ಇದ್ರು, ಅವ್ರ ಆರೋಗ್ಯ ಚೆನ್ನಾಗಿತ್ತು. ಹೋಗ್ಲಿ, ನಮ್ಗೆ ಇವೆಲ್ಲ ಬಂದ ಮೇಲೆ ನಾವು ಸುಖವಾಗಿರ್ಬೇಕು ತಾನೆ, ಹಾಸ್ಪಿಟ್ಲ್ಗಳು ಕಡಿಮೆ ಆಗ್ಬೇಕು ತಾನೆ, ರೋಗಗಳು ಕಡಿಮೆ ಆಗ್ಬೇಕು ತಾನೆ. ತೋರಿಸಿ ಎಲ್ಲಿ ಕಡಿಮೆ ಆಗಿದೆ, ನಾವು ಎಲ್ಲಿ ಸುಖವಾಗಿದ್ದೀವಿ? ಗಂಡ ಹೆಂಡತಿ 1,1 ಲಕ್ಷ ಬರುತ್ತೆ, ಸುಖವಾಗಿದ್ದಾರ? 6 ತಿಂಗಳಿಗೋ ಡೈವರ್ಸು ಅಥವಾ ಏನಾಗ್ತಾ ಇದೆ ಇದು? ಇವು ಅದನ್ನು ರೆಕ್ಟಿಫೈ ಆಗಬೇಕು. ಅಥವಾ ಎಷ್ಟೊಂದು ಆಸ್ತಿ ಪಾಸ್ತಿ ದುಡ್ಡಿರುತ್ತೆ, ಸುಖ ಇಲ್ಲ, ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ. ಯಾಕೆ? ಹೇಗೆ ಸಂಪಾದನೆ ಮಾಡಿದ್ವಿ ಅದು ಸ್ವಲ್ಪ ಚಿಂತನೆ ಮಾಡಬೇಕು. ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳ ಗುರುಗಳು ಮುಕುಂದೂರು ಸ್ವಾಮಿಗಳು, ಯಾರಾದ್ರೆ ಏನು, ವಡ್ರು ಅಂತಾರೆ ಅವ್ರನ್ನ. ರಸ್ತೆ ಮಾಡ್ತಾ ಟಾರ್ ರೋಡ್ ಹಾಕ್ತಾ ಇದ್ದವರು ಮುಕ್ತರಾಗ್ಬಿಟ್ಟಿದ್ದಾರೆ. ಅವ್ರು ಹೇಳೋ ಮಾತು ನೋಡಿ ಸ್ವಾಮಿ, ಎಂಥ ದೊಡ್ಡ ಮಾತು. ಹಳ್ಳಿಯವರಿಗೆ, ಅಪ್ಪ ಸಾಯಂಕಾಲ ಆಯಿತು, ಹೋಗ್ರಪ್ಪ, ನೀವೆಲ್ಲ ಹೋಗಿದ್ದೆ ಮನೆಯಲ್ಲಿ ಅಡುಗೆ ಗಿಡಿಗೆ ಮಾಡ್ಕೊಳ್ಳಿ, ಪಾಪ ಬೆಳಿಗ್ಗೆಯಿಂದ ಕಷ್ಟಪಟ್ಟಿದ್ದೀರ, ಹೋಗಿ ಆ ಕರುಗಳಿಗೆ ಹಸುಗಳಿಗೆ ಹುಲ್ಲಾಕಿ ಮನೇಲಿ ಪಾಪ ಹೆಂಗಸರು ಅಡುಗೆ ಮಾಡಬೇಕು, ಮತ್ತು ನೀವು ಹೋಗಿ ಊಟ ಮಾಡೋಗ್ರಪ್ಪ ಅಂತ ಹೇಳಿ ಕೊನೆಗೆ ಅವ್ರು ಹೇಳ್ತಾ ಇದ್ದಿದ್ದು ನೆನೆಸ್ಕೋಬೇಕು. ನಾವು ಊಟ ಮಾಡುವಾಗ ಇದನ್ನು ನೆನೆಸ್ಕೋಬೇಕಾಗುತ್ತೆ. ನಾವು ಮಂತ್ರಗಳು ಹೇಳ್ತೀವೋ ಬಿಡ್ತೀವೋ, ಅಪ್ಪ ಆ ಮುದ್ದೆ ಮುರಿಯುವಾಗ ಇದು ನನ್ನ ಬೆವರಿನ ಹನಿಯೋ ಅಥವಾ ಬೇರೆಯವರ ಕಣ್ಣೀರೋ? ನಾವು ಕಣ್ಣೀರು ಅಂತಲೇ ಯೋಚನೆ ಮಾಡೋಂಗಿಲ್ಲ, ಬೇರೆಯವರ ರಕ್ತದಿಂದ ಕಣ್ಣೀರಿನಲ್ಲಿ ನೀರು ಬರೋ ಬದಲು ರಕ್ತ ತರಿಸಿ ನಾನು ಊಟ ಮಾಡ್ತಾ ಇದ್ದೀನಿ, ಚಿಂತನೆ ಮಾಡಬೇಕು. ಇದೇನಾದರೂ ಮನಸ್ಸಿಗೆ ಬಂದುಬಿಟ್ರೆ ನಿಜವಾಗ್ಲೂ ಯಾರಿಗೂ ಮೋಸ ಮಾಡ್ತೀರಾ? ಮುಕ್ತಿ ಆಮೇಲೆ ಇಟ್ಕೋಣ ಹೇಳಿ. ನಿಜವಾಗ್ಲೂ ಇದೇನಾದರೂ ಬಂದುಬಿಟ್ರೆ ಬರದೇ ಇಲ್ಲ, ಎಲ್ಲಿ ಮಾಡೋದು? ಯಾರಿಗೆ ಮೋಸ ಮಾಡ್ತೀರಾ? ಯಾರು ಹಿಂಸೆ ಕೊಡ್ತೀರಾ? ಕೊಡೋಕ್ಕಾಗೋದಿಲ್ಲ ಇದು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿರೋ ಮಾತು ನೋಡಿ. ಭಗವದ್ಗೀತೆ ಶ್ಲೋಕ ಇದೆ, ಸುಮ್ಮನೆ ನಮ್ಗೆ ಅರ್ಥ ಗೊತ್ತಿಲ್ಲದೆ ಹೇಳ್ಕೊತಾ ಇರ್ತೀವಿ. ಬ್ರಹ್ಮಾರ್ಪಣಂ ಬ್ರಹ್ಮಣಾಹುತಂ ಬ್ರಹ್ಮೈನೇವ ಗಂತವ್ಯಂ ಬ್ರಹ್ಮಣ, ಇವೆಲ್ಲ ಹೇಳ್ಬಿಡ್ತೀವಿ, ಟೇಪ್ ರೆಕಾರ್ಡರು ಹೇಳ್ತಾ ಇರುತ್ತೆ. ಬಟ್ ಈ ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಇದಕ್ಕಿಂತ ಅರ್ಥ ಅದು ಸಿಗಲಿಲ್ಲಪ್ಪ. ಊಟ ಮಾಡುವಾಗ ನಾವು ನೆನೆಸ್ಕೋಬೇಕಿದ್ದನ್ನು. ಎಂಥ ದೊಡ್ಡ ಮಾತು. ಗಾಂಧೀಜಿ ಹೇಳ್ತಾರೆ, ಒನ್ ಶುಡ್ ಅರ್ನ್ ಇಸ್ ಬ್ರೆಡ್ ಔಟ್ ಆಫ್ ಇಸ್ ಸ್ವೆಟ್. ಮುತ್ತು ಮಾತಿವು ಮರೆಯುವಂಥದ್ದಲ್ಲ. ದಿನಕ್ಕೊಂದು 10 ಸಲ ಹೇಳ್ತಾ ಇರಬೇಕು, ಯಾರಿಗಾವೊಬ್ರು ಕಿವಿಗೆ ಬೀಳಲಿ ಅಂತ. ದೊಡ್ಡವ್ರು ಚಿಂತನೆ ಮಾಡೋದು ಇಂಥದ್ದು. ಗಾಂಧೀಜಿ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ನಂದಿ ಬೆಟ್ಟದಲ್ಲಿ ಸೇರಿದಾಗ ಗಾಂಧೀಜಿ ತುಂಬ ಕಡಿಮೆ ಟೈಮ್ ಕೊಡ್ತಾ ಇದ್ದಿದ್ದು. 10 ನಿಮಿಷ ಅವ್ರಿಗೆ ಟೈಮ್ ಕೊಟ್ಟಿದ್ದರಂತೆ, 10 ನಿಮಿಷ ಮಾತಾಡಿದ್ರಂತೆ ಸರ್ ಎಂ ವಿಶ್ವೇಶ್ವರಯ್ಯನವರು ಬೆಂಗಳೂರಿಗೆ ಬಂದು ನಂದಿ ಬೆಟ್ಟದಲ್ಲಿದ್ದಾಗ. ಆಮೇಲೆ ಕೊನೆಗೆ ಅವರು ಎಲ್ಲ ಬಂದ ಮೇಲೆ ಎಲ್ಲರೂ ಕೇಳಿದ್ರಂತೆ ಗಾಂಧೀಜಿನ, ಏನು ಚಿಂತನೆ ಮಾಡಿದ್ರಿ ಅವ್ರ ಹತ್ರ ಅಂತ. ಅವ್ರು ಹೇಳಿದ್ದು, ಒನ್ ಶುಡ್ ಅರ್ನ್ ಇಸ್ ಬ್ರೆಡ್ ಔಟ್ ಆಫ್ ಇಸ್ ಸ್ವೆಟ್. ಎಷ್ಟು ಚೆನ್ನಾಗಿದೆ. ಬೆವರು ಸುರಿಸಿ ಕಷ್ಟಪಟ್ಟು ಅವನ ರೊಟ್ಟಿ ತನ್ನ ಜೀವನವನ್ನು ನಡೆಸಬೇಕು, ಹೆಂಗಿದೆ. ಅದಕ್ಕೆ ಗಾಂಧೀಜಿ 3 ದಾರದಲ್ಲಿ ಉಂಡೆ ತೆಗಿತಾ ಇದ್ರು. ಒಂದು ತಮ್ಮ ಜೀವನಕ್ಕೆ ನೋಡಿ, ಅವ್ರು ಎಲ್ಲ ಬಿಟ್ಬಿಟ್ರು, ಅವ್ರ ಪ್ರೊಫೆಷನ್ನೇ ಬಿಟ್ಬಿಟ್ರು, ಎಲ್ಲ ಪ್ರೊಫೆಷನ್. ಯಾಕೆ? ಮೋಸ ಮಾಡ್ತಾರೆ ಜನ. ಈಗ ನಾನು ಕೂಡ ಅದನ್ನೇನು ಮಾಡಿದ್ರೆ ನಾನು ಮೋಸ ಮಾಡ್ದಂಗಾಗುತ್ತೆ ಅಂತಿಲ್ಲ, ಪ್ರೊಫೆಷನ್ನೇ ಬೇಡ ಅಂತ ಬಿಟ್ಬಿಟ್ರು. ನಿಜವಾಗ್ಲೂ ಈ ಒಂದು ವಿಚಾರ ಬಂತು ಅಂತಂದರೆ ನಮ್ಗೆ ಏನು ಕೆಲಸ ಮಾಡೋದಕ್ಕೂ ಭಯ ಆಗುತ್ತೆ. ಯಾರು ನಂಬ್ಕೊಂಡ್ರು ನಮಗೆ ಗೊತ್ತಿರಲ್ಲ. ಆ ಕ್ಲೈಂಟ್ ಬರ್ತಾನೆ, ಅವನು ನಮಗೇನು ಅವನು ಹೇಳಿದ್ದ ನಾವು ಸತ್ಯ ಅಂದ್ಕೊಂಡು ಅವನು ಗೆಲ್ಲಿಸ್ಬಿಡ್ತಾರೆ. ಅವರು ಗೆಲ್ಸಿದ ತಕ್ಷಣ ಆಮೇಲೆ ಗೊತ್ತಾಗುತ್ತೆ ಅವನು ಮೋಸ ಮಾಡ್ದ ನನಗೆ. ಅಂದರೆ ಸುಳ್ಳು ಹೇಳಿ ನಾನು ಕೊಟ್ಟಿರೋ ಮ್ಯಾಟ್ರೇ ಸುಳ್ಳು. ಹೆಂಗೆ ಗೊತ್ತಾಗುತ್ತೆ? ಏನು ಲಾಯರ್ ಏನಾದರೂ ವೆರಿಫೈ ಮಾಡಿ ಆಮೇಲೆ ಕೇಸ್ ತಗೊಳಕ್ಕಾಗತ್ತಾ? ಆಗೋದಿಲ್ಲ. ಇಂಥ ಕೆಲಸ ಆಗುತ್ತಲ್ಲ, ನನ್ನಿಂದ ತಪ್ಪಾಯ್ತಲ್ಲ ಅಂತ ಹೇಳಿ ಆ ಲಾಯರ್ಗಿರಿನೇ ಬಿಟ್ಬಿಡ್ತಾರೆ. ಮತ್ತು ಜೀವನ ಹೇಗೆ ಮಾಡಬೇಕು? ಅವ್ರದ್ದು ಪಾಲಿಸಿ ಒನ್ ಶುಡ್ ಅರ್ನ್ ಇಸ್ ಬ್ರೆಡ್ ಔಟ್ ಆಫ್ ಇಸ್ ಸ್ವೆಟ್. ಸೊ ಅದಕ್ಕೆ ಅವ್ರು ಚರ್ಕ ತೆಗಿತಾ ಇದ್ದಿತ್ತು. ಯಾವಾಗಲೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದು ಕಡೆ ಹಿಂಗೆ ಚರ್ಕ ತೆಗಿತಾ ಇರೋದು, ಒಂದು ಕಡೆ ಭಗವದ್ಗೀತೆ ಪುಸ್ತಕ ಟೇಬಲ್ ಮೇಲೆ, ಇನ್ನೊಂದು ಕಡೆ ಭಜನೆ ಮಾಡ್ತಾ ಇರೋದು, ಮತ್ತು ಅವನು ಪ್ರಶ್ನೆ ಕೇಳ್ತಾ ಇರ್ತಾನೆ. ಎಂತೆಂಥವ್ರು ಇರ್ತಾ ಇದ್ರು ಅವ್ರಿಗೆ ಶಿಷ್ಯರು ಯಾರು ಗೊತ್ತಾ? ಈ ಸ್ಕೂಟರ್ ಇದೆಯಲ್ಲ, ಬಜಾಜ್ ಸ್ಕೂಟರ್ ಓನರ್ ಅವ್ರಿಗೆಲ್ಲ
ಸರ್ವೆಂಟ್ಗಳಾಗಿಂತ ನಾವು ಅನ್ಕೋಬೇಕು. ಅವ್ರನ್ನ ಕೇಳಿ ದೇವ್ರಿಗೆ ಸೇವೆ ಮಾಡ್ತಾ ಇದ್ದೀವಿ ಅಂತ ಇದ್ರು. ಗಾಂಧೀಜಿಗೆ ಅಷ್ಟು ಗೌರವ ಕೊಡ್ತಾ ಇದ್ರು. ಗಾಂಧೀಜಿ ಹತ್ರ ಏನಿತ್ತು? ಹಣ ಇತ್ತ, ಕಾಸಿತ್ತು, ಏನಿಲ್ಲ. ವೈರಾಗ್ಯ ಚಕ್ರವರ್ತಿ. ಗಾಂಧೀಜಿಲಿ ಎಂಥ ವೈರಾಗ್ಯ ಇತ್ತು! ಅವರ ಸನ್ಯಾಸ, ಅವ್ರು ನಡ್ಕೊಂಡದ್ದು ರೀತಿ, ಭಕ್ತರು, ಸನ್ಯಾಸಿಗಳು, ಮತ್ತೆ ಏನ್ ಕಡಿಮೆ ಇತ್ತು ಅವರಿಗೆ? ಎಲ್ಲ ಇತ್ತು. ಹೇಳ್ಬೇಕಂದ್ರೆ ಕರ್ಮಯೋಗಿ, ಜ್ಞಾನಿ, ಮೂರೊತ್ತು ಭಗವದ್ಗೀತೆ ಇಟ್ಕೊಂಡು ಓದ್ತಾ ಇದ್ದವರು. ಇರಲಿ, ಏನಾದರೂ ಇರಲಿ. ಯಾಕೆ ಹೇಳಿದೆ ಅಂತಂತಂದ್ರೆ, ಹಾಗೆ ನಮ್ಮಲ್ಲಿ ಬಸವಣ್ಣವರು ಕಾಯಕವೇ ಕೈಲಾಸ, ಎಷ್ಟು ಚೆನ್ನಾಗಿದೆ. ಹೀಗೆ ನಾವು ಇವುಗಳನ್ನ ನೆನೆಸ್ಕೊತಾ ಇರಬೇಕು, ನಮ್ಮ ಮಕ್ಕಳಿಗೆ ಹೇಳ್ತಾ ಇರ್ಬೇಕು ಇವನ್ನ. ಮನುಷ್ಯನು ಈ ಪ್ರಕೃತಿಯನ್ನು ಏರಿ ದೇವತೆ ಆಗಬಹುದು, ನಮ್ಮ ಕೈನಲ್ಲಿದೆ. ನಾವು ಮಾನವನಾಗಬೇಕಾ ಇಲ್ಲ ದಾನವನಾಗಬೇಕಾ? ಮಾನವನಾಗುವೆಯಾ ಇಲ್ಲ ದಾನವನಾಗುವೆಯಾ? ಬರೀ ನಾವು ಮಾನವನಾಗೋದಲ್ಲ. ಅದಕ್ಕೆ ಹೇಳಿದ್ದು, ಯಾರೋ ಸನ್ಯಾಸ ದೀಕ್ಷೆ ಕೇಳಕ್ಕೆ ಹೋದಾಗ, ಫಸ್ಟ್ ನೀನ್ ಬಿಕಮ್ ಹ್ಯೂಮನ್ ಬೀಯಿಂಗ್, ದೆನ್ ಥಿಂಕ್ ಆಫ್ ಸನ್ಯಾಸ. ಮೊದಲು ಮನುಷ್ಯತ್ವ ಬರಲಿ. ಮನುಷ್ಯ ಅಂತಂದ್ರೆ ಏನು? ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಇಲ್ವಾ ಅಂತ ಹೇಳ್ತಾರೆ. ಆದರೆ ಮನುಷ್ಯತ್ವ ಬಂದ ಮೇಲೆ ದೇವತ್ವನೂ ಬರುತ್ತೆ. ದೇವತ್ವ ಬಂದ ಮೇಲೆ ಅದಕ್ಕೆ ಬೇಕು ಅಂತಂದ್ರೆ ಇಲ್ಲೇ ಮುಕ್ತರಾಗಿ ದೇವರೇ ಆಡ್ಬೋದು, ಯಾವುದು ಬೇಕಾದರೂ ಮಾಡ್ಕೋಬೋದು, ನಮ್ಮ ಕೆಪಾಸಿಟಿ ತಕ್ಕಂತೆ. ವಿರಕ್ತರು ಎಂದರೆ ಕೈಯಲ್ಲಿ ಸಾಗದವರು ಅಂತ ಭಾವಿಸ್ಬಾರ್ದು. ನಾವೇನು ಅನ್ಕೊಂಡ್ಬಿಡ್ತೀವಿ, ತುಂಬ ಜನ ಒಳ್ಳೆ ಗುಣ ಕಲಿಸ್ತೀವಿ ಅಂದರೆ ಬೇಡ ಬೇಡ ಅವನು ಪುಕ್ಕಲಾಗ್ಬಿಡ್ತಾನೆ ಅಂತ ಅನ್ನೋರು ಇದ್ದಾರೆ. ನಮ್ಮ ಅಂಕಲ್ ಅವರೇ ಒಬ್ಬರು ಒಂದ್ಸಾರಿ, ನಾ ಯೋಗ ಕ್ಲಾಸ್ಗೆಲ್ಲ ಅವಾಗ ಹೋಗ್ತಾ ಇದ್ದೆ, ಅವ್ರ ಮನೆಗೆ ಹೋದಾಗ, ಏನೋ ಹೇಳ್ಕೊಡ್ತೀಯ ನಮ್ಮ ಮಗನಿಗೆ, ನಿಮ್ಮ ಮಗನ ವಿವೇಕಾನಂದ ಮಾಡ್ತೀನಿ ಅಂದರೆ, ಬೇಡ ಬೇಡಪ್ಪ ಪುಕ್ಕಲಾಗ್ಬಿಡ್ತಾನ ಅವನು ಅಂತ ಇದ್ರು. ಗೊತ್ತಿರೋದಿಲ್ಲ. ನೋಡಿ, ನಮಗೇ ಹಿಂಗೆ ಇಷ್ಟು ಚೆನ್ನಾಗಿ ಗೊತ್ತಿದ್ರೆ ಫಾರಿನರ್ಸ್ಗೆ ಹಿಂಗೆ ಗೊತ್ತಾಗುತ್ತೆ, ನಮ್ಮ ಮಕ್ಕಳು ಹಿಂಗಾಗ್ತಾರೆ. ನಾನು ಅವಾಗ ಹಂಗೆ ಹೇಳಿದಾಗ ಅವರು ಹಾಗೆ ಹೇಳಿದ್ರು. ಈಗ ಅವ್ರ ಮಗನೇ ಕೃಷ್ಣ ಕಲ್ಟ್ನಲ್ಲಿ ಅವ್ರ ಹೆಂಡತಿ ತುಂಬ ಫಾಲೋಯರ್ಸ್ ನಡ್ಕೊತಾರೆ, ಮೂರೊತ್ತು ಅವನ್ ಜಪ ಮಾಡ್ತಾ ಇರ್ತಾನೆ. ನೋಡಿ ಹೆಂಗೆ ಬರುತ್ತೆ. ಹಾಗೆ ಯಾರು ತಿದ್ದಕ್ಕಾಗದಲ್ಲ, ಅವ್ರ ಹಿಂದಿನ ಸಂಸ್ಕಾರ ಇದ್ರೆ ಯಾರು ತಿದ್ದಕ್ಕಾಗತ್ತೆ? ಈಗ ಅವರಪ್ಪ ಇದ್ದಾರ? ಅವರಪ್ಪ ಇಲ್ಲ. ಈಗ ಯಾರು ತಿದ್ದುತ್ತಾರೆ? ಮಕ್ಕಳನ್ನೇನಾದರೂ ಹಿಂಗೆ ಮಾಡು ಅಂತ ಹೇಳಕ್ ಬರುತ್ತಾ? ಒಳ್ಳೆ ದಾರಿನಲ್ಲಿ ಹೋಗೋವ್ರಿಗೆ ಅಲ್ಲ. ನಮ್ಮ ಒಪಿನಿಯನ್ ಹೇಗಿರುತ್ತೆ ನೋಡಿ. ಕೊನೆಗೆ ನಾವು ಬುದ್ಧಿವಂತರು, ನಾವು ಎಷ್ಟು ವಿದ್ಯಾವಂತರು. ಇದನ್ನು ವಿದ್ಯಾಂತರ ಪ್ರಾಣಿಗಳಿಗೂ ಇರುತ್ತಪ್ಪ. ಹಣ ಸಂಪಾದನೆ ಮಾಡ್ಬೋದು, ಅಥವಾ ಏನೋ ಜೀವನ ನಡೆಸೋದಿಕ್ಕೋ ಆಗ್ಬೋದು. ಮತ್ತು ನೋಡಿ ಹೆಂಗಿರುತ್ತೆ ನಮ್ಮ ಕಲ್ಚರು, ಅಥವಾ ಯಾತಕ್ಕೆ ಇದು ಹೆಂಗೆ ನಮ್ಮಲ್ಲಿ ತಪ್ಪು ಅಭಿಪ್ರಾಯಗಳು ಇದೆ ಅನ್ನೋದಿಕ್ಕೆ. ಅದಕ್ಕೆ ಹೇಳ್ತಾರೆ, ವಿರಕ್ತರು ಅಥವಾ ಈ ದಾರಿನಲ್ಲಿ ಹೋಗ್ತಾರೆ, ಸುಳ್ಳು ಹೇಳಲ್ಲ ಬರಲ್ಲ ಅಂತಂದ್ರೆ ಅವ್ರು ಪುಕ್ಕುಲ್ರು ಅಂತಾರೆ. ನೀನ್ ಸತ್ಯವನ್ನ ಆಡಿದ್ರೆ ನೀನ್ ಜೀವನ ಮಾಡೋಕ್ಕಾಗತ್ತಿಲ್ಲ, ತುಳಿದಾಕ್ಬಿಡ್ತಾರೆ ನಿನ್ನ. ಇದೆ ನಮ್ಮವ್ರು ಹೇಳ್ಕೊಡೋದಿದು. ನಮಗೆ ಇದರ ಅರ್ಥ ಗೊತ್ತಾಗದೆ ಇದ್ರೆ ಮಕ್ಕಳಿಗೆ ಏನು ಹೇಳ್ಕೊಡ್ತೀವಿ? ಆದ್ದರಿಂದ ಮುಂತಾದ ಮಹಾಮಹನೀಯರನ್ನು ನೆನೆಸ್ಕೊಳ್ಬೇಕು ನಾವು. ವಸಿಷ್ಠರು, ವಿಶ್ವಾಮಿತ್ರ ಇಂಥವರೆಲ್ಲ ಪುಕ್ಕಲ್ರ? ಭರತ ಮೊದಲಾದ ಸಹಪರಿವಾದ ರಾಜರಿಗೆ ಅತಿಥಿ ಸತ್ಕಾರವನ್ನು ಮಾಡಿ ಹಾಲು ತುಪ್ಪದ ಕೋಡಿ ಹರಿಸದಂಥ ಸಿದ್ಧ ಪುರುಷರು ಇವರು. ವಿಶ್ವಾಮಿತ್ರನ ಕತೆ ಗೊತ್ತು ನಮಗೆ, ಹೇಗಿತ್ತು ಅಂತಂದ್ಬಿಟ್ಟು. ಅವನು ಆ ಥರ ದಾರಿಗೆ ಬರೋದಕ್ಕೆ ಕಾರಣ ಏನು? ಇವುಗಳು ನೋಡಿ ನಾನು ಇದನ್ನ ಕರಿಬೇಕಾಗಿರೋದು ನಾವು ಗುರುಗಳಿಂದ. ಹಠನೇ ಇರಲಿ, ಇಂಥದಕ್ಕೆ ಹಠವೇ ಇರಬೇಕು. ಅತಿಥಿ ಸತ್ಕಾರವನ್ನು ಮಾಡಿ ಆಯಿತು. ಆದರೂ ಅವರು ಕೋಪಿನ ಧಾರೆಯಿಂದ ತೃಪ್ತರಾಗಿ ಯಾವ ಭೋಗವನ್ನು ಬಯಸದೇ ಇದ್ದರು. ವಸಿಷ್ಠರು ತಗೊಳ್ಳಿ, ವಿಶ್ವಾಮಿತ್ರ ತಗೊಳ್ಳಿ, ಜನಕ ಮಹಾರಾಜ ರಾಜನಾಗಿದ್ದ, ಸರಳವಾದ ಜೀವನ ಮಾಡ್ತಾ ಇದ್ರಂತೆ. ಅಶೋಕ ಚಕ್ರವರ್ತಿ, ಬಸವಣ್ಣವರು, ಮತ್ತೆ ನಮ್ಮ ಮೋದಿ ತಗೊಳ್ಳಿ, ಇನ್ಯಾರೂ ಬೇಡ. ಎಷ್ಟು ಸರಳವಾಗಿರ್ತಾರೆ, ಸರಳವಾಗಿ ಜೀವನ ನಡೆಸ್ತಾರೆ ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಪ್ಪ, ನೆನ್ಸ್ಕೋಬೇಕಿಂತ ಮಹತ್ ಸಾಕು. ಅವ್ರನ್ನ ಸುಮ್ಮನೆ ಒಂದ್ಸರಿ ನೆನ್ಸ್ಕೊಂಡ್ರೆ ಪುಣ್ಯ. ಅವ್ರಂಗೆ ನಡ್ಕೊಳ್ಳೋದು ಬೇಡ. ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಯಾರು 10 ರೂಪಾಯಿ ಕೇಳ್ತಾರೆ, ನನ್ನ ಹತ್ರ ಇಲ್ಲ ಅಂತಾರೆ. 10 ರೂಪಾಯಿ ಅವ್ರ ಮನೆಯೆಲ್ಲ ಒಂದ್ಸಾರಿ ತೋರಿಸಿದ್ರು. ಸ್ಲಮ್ನವ್ರ ಮನೆ ಇದ್ದಂಗಿದೆ. ಅವ್ರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅವ್ರ ಮನೆ ಇರ್ತಾ ಇದ್ದಿದ್ದು ಹೆಂಗೆ ಅಂತ ತೋರಿಸಿದ್ರು. 10 ರೂಪಾಯಿ ಕೇಳಿದಾಗ ನನ್ನ ಹತ್ರ ಇಲ್ಲ ಅಂತಾರೆ. ಕೊನೆಗೆ ಅವ್ರ ಹೆಂಡ್ತಿನ ಕೇಳಿ ಕೊಡ್ತಾರೆ. ಎಲ್ಲ ಆದಮೇಲೆ ನಿಮ್ಮ ಹೆಂಡತಿ ಹತ್ರ ಸಿಕ್ತು ಅಂತಂದರೆ ಸಂತೋಷ, ನಿಮ್ಮ ಕೆಲಸ ಆಯ್ತಲ್ಲ ಅಂತ ಸಂತೋಷ ಪಡ್ತಾರೆ.
ಕೊನೆಗೆ ಗೌರ್ಮೆಂಟ್ಗೆ ಒಂದು ಕಾಗದ ಬರೀತಾರೆ, ನೀವು ಕೊಡ್ತಾ ಇರೋ ಸಂಬಳ 10 ರೂಪಾಯಿ ನನಗೆ ಜಾಸ್ತಿ ಇದೆ, ಯಾಕೆ ಅದು ಮಿಕ್ತಾ ಇದೆ, ಅದರಿಂದ 10 ರೂಪಾಯಿ ಕಡಿಮೆ ಕೊಡಿ. ಬಾ, ಯಾರಾದರೂ ಇದ್ದಾರೆ ಇಂಥವರು? ನಮಗೆ ಇಂಥ ದೇಶದಲ್ಲಿ ಹುಟ್ಟಿ ಇಂಥ ರಾಜ್ಯದಲ್ಲಿ ನಾವಿದ್ದು ನಮ್ಗೆ ಅವ್ರ ವಿಚಾರನೇ ಗೊತ್ತಿಲ್ವೇ ಎಷ್ಟೋ ಜನಕ್ಕೆ. ಇನ್ನು ನಾವು ಈ ದಾರಿನಲ್ಲಿ ನಡೆಯೋದು ಎಷ್ಟು ದೂರ ಆಯಿತು? ಅಟ್ಲೀಸ್ಟ್ ನಮಗೆ ಗೊತ್ತಿದ್ದರೆ ಒಂದು, ಗೊತ್ತಿಲ್ಲದೆ ಇರೋದು ಒಂದು, ಗೊತ್ತಾದ ಮೇಲೆ ಅದು ಸಾಧನೆಗೆ ತರಬೇಕಾದ್ರೆ ಎಷ್ಟು ಜನ್ಮಗಳಾಗ್ಬಿಡುತ್ತೋ ಅಟ್ಲೀಸ್ಟ್ ನಾವು ತಿಳ್ಕೊಬೇಕಲ್ವಾ ಅಂತ ಹೇಳೋದು. ಯಾವ ಭೋಗವನ್ನು ಬಯಸದೇ ಇರ್ತಾ ಇದ್ರು, ಎಂಥ ಕೆಲಸ ಮಾಡಿದ್ರು ಹೇಳಿ ನೋಡಿ. ಆ ವೈರಾಗ್ಯ, ಆ ಆ ಒಂದು ಸಿಂಪ್ಲಿಸಿಟಿ, ಆ ಸರಳತೆ, ದೇವರು ದಿಂಡ್ರು ಹಿಂಗೆ ಕೆಲಸ ಮಾಡಿಸುತ್ತೆ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾಡಿದ್ದು ಬರೀ 3 ವರ್ಷನಂತೆ, ಅಥವಾ 1.5 ತಿಂಗಳು, 18 ತಿಂಗಳೇನೋ ಮಾಡಿರಬೇಕು, ಅಥವಾ 3 ವರ್ಷನೇನೋ ಹೇಳ್ತಾರೆ, ಇರಲಿ ನನಗೆ ಸರಿಯಾಗಿ ಗೊತ್ತಿಲ್ಲ. ಅದೇ ನೆಹರು 18 ವರ್ಷಗಳ ಕಾಲ ಆಳಿದ್ದವರು. ಅವ್ರು 18 ವರ್ಷ ಏನು ಆಳಿದ್ರೋ ಬರೀ 18 ತಿಂಗಳಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾಡಿ ತೋರಿಸಿದ್ರು. ಎಷ್ಟು ಧೈರ್ಯ! ನೋಡೋದಕ್ಕೆ ಮೋಟುದ್ದ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಆ ತಾಸ್ಕೆಂಟ್ಗೆ ಯುದ್ಧ ಡಿಸೈಡ್ ಮಾಡಿಬಿಡ್ತಾರಲ್ಲ, ಈಗ ನಮ್ಮ ಮೋದಿ ಮಾಡ್ದಂಗೆ. ಹೆಂಗಿದೆ ನೋಡಿ, ಅಷ್ಟು ಧೈರ್ಯದಿಂದ. ಅದೇ ಯಾರು ಗಾಂಧಿ ಅಲ್ಲ, ಇಂದಿರಾ ಗಾಂಧಿ ತಂದೆ ಏನವರು, ಅವ್ರ ಹೆಸರು ನೆಹರು, ಹೇಗೆ ಜೀವನ ಮಾಡ್ತಾ ಇದ್ರು ನಾನು ಕೇಳಿದ್ದೀನಿ. ಒಂದು ಸಾರಿ ಖರ್ಚೀಫ್ ಹಿಂಗೆ ಒರೆಸ್ಕೊಂಡ್ರೆ ಆಯ್ತು, ಬಿಸಾಕ್ಬಿಡೋದು ಅಷ್ಟೇ. ಅದು ಇಂಥವ್ರು. ನಮ್ಮದು ಬಡ ರಾಜ್ಯ, ಉಪವಾಸ ಮಾಡಿ ಅಂತ ಹೇಳ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯಲ್ಲಿ ಅದಕ್ಕೆ ಇಂಥವ್ರು ಬಂದರೆ ಅವ್ರ ಮಕ್ಕಳು ಹೆಂಗಿರ್ತಾರೆ? ಇಂದಿರಾ ಗಾಂಧಿ, ಇವರಪ್ಪ ಅವಳಪ್ಪ, ಅವರಪ್ಪನೇ ಹಾಗೆ. ಎಷ್ಟು ಮೋಸ, ವಂಚನೆ, ಕಪಟ, ಮಗನ್ನೇ ಕೊಲ್ಸಿ ಬೇಕಾ? ಏನು ತಗೊಂಡೋದ್ಲು? ಕೊನೆಗೆ ಗುಂಡಿಂದ ತಿನ್ಕೊಂಡು ಹೋದ್ಲು ಅಷ್ಟೇ. ಆದ್ದರಿಂದ ಇವನ್ನ ನಾವು ಚಿಂತನೆ ಮಾಡಬೇಕು. ಹಣ ಏನು ಮಾಡಬೇಕು ನನಗೆ ಅರ್ಥ ಆಗೋದಿಲ್ಲ. ಯಾಕೆ ಇವರೆಲ್ಲ ಹೀಗೆ ಮಾಡ್ತಾರೆ? ಇಂಥ ಕ್ಷುದ್ರ ಸ್ಥಿತಿಗಳಿಗಿಂತ ಹೆಚ್ಚಿನ ಮಹಾಸಿದ್ಧಿಯೊಂದು ಇದೆ ಎಂಬುದು ಅವರ ಮುಖ್ಯ ಲಕ್ಷಣದಿಂದ ಕಂಡು ಬರ್ತಾ ಇತ್ತು. ಅನೇಕ ರಾಜರುಗಳು ಅವರ ಬಳಿಗೆ ಶರಣು ಬಂದು ಅವರನ್ನು ಸತ್ಕರಿಸಿ ಇಷ್ಟಾರ್ಥಗಳನ್ನು ಪಡೆದು ಕೃತಾರ್ಥರಾಗ್ತಾ ಇದ್ರು. ನಮ್ಮ ಮಾತಾಜಿ ಅವ್ರು ತಗೊಳ್ಳಿ, ತಂದೆ ತಾಯಿ ಗಂಡ ಮಕ್ಕಳು ಅಣ್ಣ ತಮ್ಮಂದರೆಲ್ಲ ಬಿಟ್ಟು ಹೋದ್ರಲ್ಲಿಗೆ. ಯಾಕೆ ಹೋದ್ರು? ವೈರಾಗ್ಯ ಚಕ್ರವರ್ತಿಗಳು, ಅಷ್ಟು ಚಿಕ್ಕ ವಯಸ್ಸಿಗೆ. ಬಾ, ಹಾಗೆ ಹೋದ್ರೆ ಏನಾಗುತ್ತೆ ಗೊತ್ತಾ? ಬರೀ ನಾನು ಅವ್ರನ್ನ ವಿಚಾರಕ್ಕೆ ಹೇಳಿದ್ದು, ನಮ್ಮೂರಿನವ್ರೆ, ನಾನು ನೋಡಿದ್ದೆ ಅವ್ರನ್ನ. ಆದರೂ ಕೂಡ ಅವ್ರನ್ನ ಮಾತಾಡಲಿಲ್ಲ, ಅವ್ರ ಫೋನಲ್ಲಿ ಮಾತಾಡಲಿಲ್ಲ, ಎಂಥದ್ದು ಇಲ್ಲ. ಅವ್ರ ವಿಚಾರಕ್ಕೆ ಹೇಳಿದ್ದು. ನನಗೆ ಹೆಂಗೆ ಬಂತು ಈ ವೈರಾಗ್ಯ ಅಥವಾ ಈ ದಾರಿನಲ್ಲಿ ಬರಬೇಕು ಅಂತಂತಂದರೆ, ಅವ್ರು ಹಾಗೆ ನಡ್ಕೊಂಡಿರ್ತಾರೋ ಅದೇನೋ ಅಂಥವ್ರ ವಿಚಾರ ಕಣ್ಣಿಗೆ ಬಿದ್ದರೆ, ಅಥವಾ ಅಂಥವ್ರು ಬಿದ್ದರೆ, ಹಿಂದಿನ ಜನ್ಮದ ಸ್ವಲ್ಪ ಸಂಸ್ಕಾರ ಇದ್ದರೆ ಅದು ಒಳ್ಳೆ ಆ ಕಡೆ ದರ ಎಳ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ನಾವುಗಳು ಎಷ್ಟಾದರೆ ಅಷ್ಟು ಆ ದಾರಿನಲ್ಲಿ, ನಮ್ಮ ಕೈನಲ್ಲಿ ಎಷ್ಟಾದರೆ ಅಷ್ಟು ಪ್ರಯತ್ನ ಮಾಡಿ ಆ ದಾರಿನಲ್ಲಿರೋದಕ್ಕೆ ಪ್ರಯತ್ನ ಮಾಡಿದ್ರೆ ಯಾರಿಗೋ ಉಪಯೋಗ ಆಗ್ಬೋದು. ಒಳ್ಳೆ ದಾರಿನಲ್ಲಿದ್ದರೆ. ಅದೇ ಕೆಟ್ಟದ್ದಿದ್ರೆ ಅದನ್ನು ನೋಡಿ ಕಲಿಯವ್ರು ಇರ್ತಾರೆ. ಅವ್ರು ನೋಡು, ಕಳ್ತನ ಮಾಡಿದ್ರು, ಮೋಸ ಮಾಡಿದ್ರು, ಸುಳ್ಳು ಹೇಳಿದ್ರು, ಎಷ್ಟು ಚೆನ್ನಾಗಿದ್ದಾರೆ. ಮನೆ ಕಟ್ತಾ ಇದ್ದಾರೆ. ಹೌದು, ಕಟ್ತಾ ಇದ್ದಾರೆ. ಈ ಪೊಲಿಟಿಕಲ್ ಲೀಡರ್ಸು ಇಷ್ಟು ಮೋಸ ಮಾಡ್ತಾ ಇರ್ತಾರೆ. ಯಾರೋ ಒಬ್ಬರು ಕೇಳ್ತಾರಂತೆ, ಸನ್ಯಾಸಿಗಳನ್ನ ಹೋಗಿದ್ದೆ, ಇಷ್ಟೆಲ್ಲ ಮೋಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಕೋಟಿಗಟ್ಟಲೆ ಇರುತ್ತೆ, ಅವ್ರ ಮಗಳ ಹೆಸರಿನಲ್ಲಿ, ಅವ್ರ ಹೆಸರಿನಲ್ಲಿ ಕೋಟಿಗಟ್ಟಲೆ. ಅವ್ರಿಗೆ ಇಲ್ಲಿ ಇಡಕ್ಕೆ ಜಾಗ ಇಲ್ಲದೆ ಬೇರೆ ದೇಶಗಳಲ್ಲಿ ಇಟ್ಟು ಏನೇನೋ ಮಾಡ್ತಾರೆ, ನಾವೆಲ್ಲ ನೋಡ್ತಾ ಇದ್ದೀವಿ. ಅವ್ರು ಎಷ್ಟು ಆನಂದವಾಗಿದ್ದಾರೆ, ಕಾರ್ಗಳಲ್ಲೇ ಓಡಾಡ್ತಾರೆ, ಏರೋಪ್ಲೇನಲ್ಲಿ ಓಡಾಡ್ತಾರೆ. ಹೌದು, ಯಾವ ಜನ್ಮದ ಪುಣ್ಯನೋ ಬಾಯಲ್ಲಿ ತೋರಿಸ್ತೀನಿ. ಮುಂದಿನ ಜನ್ಮಗಳಿಗೆ ಏನಾಗ್ತಾರೆ ಅನ್ನೋದು ನನಗೆ ಇವಾಗಲೇ ತೋರಿಸ್ತೀನಿ ಬಾ. ಅವ್ರಿಗೆ ದಿವ್ಯ ದೃಷ್ಟಿ ಇತ್ತು. ಕರ್ಕೊಂಡೋದ್ರು ಒಂದು ಕಡೆ ದೇವಸ್ಥಾನದ ಹತ್ರ, ಭಿಕ್ಷುಕರೆಲ್ಲ ಕೂತಿದ್ರು, ಕೈ ಇಲ್ಲ, ಕಾಲಿಲ್ಲ, ಮಾತಾಡೋಕ್ಕೆ ಬರಲ್ಲ, ಮೈ ಮೇಲೆ ಸ್ನಾನ ಮಾಡಿ ಎಷ್ಟು ದಿನ ಆಯಿತು, ನಾಯಿ ಪಾಡು ಬೇಕಾ ಅಂತ ಕೇಳಿದ್ರು. ನಮ್ಗೆ ಇದು ಗೊತ್ತಾಗುತ್ತೆ, ಇದು ಗೊತ್ತಾಗೋದಿಲ್ಲ. ಇದು ನಮಗೆ ನಾವು ಮಾಡಿದ, ಅದಕ್ಕೆ ಹೇಳಿದ್ದು, ಪಾಪ ಪುಣ್ಯಗಳನ್ನ ನಾವು ಹೇಗೆ ಸಿಕ್ಕಿದ್ರೆ ಹಾಗೆ ಮಾಡಿಬಿಡ್ತೀವಲ್ಲ. ಸಾರಿ,
6 ಗಂಟೆ ಆಗೋಯ್ತು, ಸ್ವಲ್ಪ ದಯವಿಟ್ಟು ಹೇಳ್ರಪ್ಪ. 6:13 ಆಯಿತು, ನಾನು ನಿಲ್ಲಿಸ್ತಾ ಇದ್ದೇನೆ. ದಯವಿಟ್ಟು ನನಗೆ ಯಾರಾದರೂ ಸ್ವಲ್ಪ ಜ್ಞಾಪಕ ಮಾಡಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ನಿಲ್ಲಿಸ್ತಾ ಇದ್ದೀನಿ.